ಹೋಗಿದ್ದಂತ ಆರ್ಥಿಕತೆಗೆ ಚೇತರಿಕೆ ಕೊಡುವಂತ ಕೆಲಸವನ್ನ ಇವತ್ತಿನ ಬಜೆಟ್ನಲ್ಲಿ ನಿರ್ಮಲಾ ಸೀತಾರಾಮನ್ ಏನಾದರೂ ಮಾಡಿದಾರಾ ಅಥವಾ ಕೊರೋನಾದ ಸಂಕಷ್ಟ ಕಾಲದಲ್ಲಿ ಕೈಯಲ್ಲಿದ್ದಂತ ಕೆಲಸ ಕಳೆದುಕೊಂಡು ನಿರುದ್ಯೋಗಿಗಳಾಗಿದ್ದಂತ ಕೋಟಿ ಕೋಟಿ ಜನರಿಗೆ ಮತ್ತೆ ವಾಪಸ್ ಉದ್ಯೋಗ ಸೃಷ್ಟಿಸುವಂತ ನಿಟ್ಟಿನಲ್ಲಿ ಇವತ್ತಿನ ಬಜೆಟ್ ಏನಾದರೂ ಅನುಕೂಲ ಆಗುತ್ತಾ? ಕೋಟ್ಯಾಂತರ ಯುವಕರಿಗೆ ನೌಕರಿ ಕೊಟ್ಟಿದ್ದಂತ ಲಕ್ಷಾಂತರ ಸಂಖ್ಯೆಯ ಜನರನ್ನ ಡೈರೆಕ್ಟ್ ಆಗಿ ಅಥವಾ ಇಂಡೈರೆಕ್ಟ್ ಆಗಿ ಎಂಪ್ಲಾಯ್ಮೆಂಟ್ ಕೊಟ್ಟಿರುವಂತ ಕೈಗಾರಿಕೆಗಳಿಗೆ ಇವತ್ತಿನ ಬಜೆಟ್ನಿಂದ ಏನಾದರೂ ಅನುಕೂಲ ಆಗಿದೆಯಾ? ಅಥವಾ ದೇಶದ ಒಟ್ಟಾರೆ ಆರೋಗ್ಯದ ವಲಯಕ್ಕೆ ಸಂಬಂಧಪಟ್ಟ ಹಾಗೆ ನೋಡ್ತಾ ಹೋದ್ರೆ ಈ ಬಾರಿಯ ಬಜೆಟ್ನಲ್ಲಿ ಆರೋಗ್ಯ ವಲಯಕ್ಕೆ ಹೆಚ್ಚಿನ ಒತ್ತೇನಾದರೂ ಕೊಡಲಾಗಿದೆಯಾ? ಅದರ ಜೊತೆಗೆ ದೇಶದ ಬೆನ್ನೆಲುಬಾಗಿರುವಂತಹ ಅನ್ನದಾತನಿಗೆ ಇವತ್ತಿನ ಬಜೆಟ್ನಲ್ಲಿ ಸಿಕ್ಕಂತ ಹಣ ಎಷ್ಟು? ಅನ್ನದಾತನ ಅಭಿವೃದ್ಧಿಗೆ ಕೇಂದ್ರ ಸರ್ಕಾರ ಬಜೆಟ್ನಲ್ಲಿ ಮೀಸಲಿಟ್ಟಂತ ಅನುದಾನ ಯಾವುದು? ಅಥವಾ ಅನ್ನದಾತನ ಆದಾಯವನ್ನ ದ್ವಿಗುಣಗೊಳಿಸೋದಕ್ಕೆ ಯಾವುದಾದ್ರೂ ಹೊಸ ಯೋಜನೆಯನ್ನ ಇವತ್ತು ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ಏನಾದರೂ ಅನೌನ್ಸ್ ಮಾಡಿದಾರಾ? ಒಟ್ಟಾರೆ 2021ರ ಮೋದಿ ಲೆಕ್ಕದಲ್ಲಿ ಆಮ್ ಆದ್ಮಿ ಜನಸಾಮಾನ್ಯರಿಗೆ ಸಿಕ್ಕಂತ ಹಣ ಎಷ್ಟು ಅಥವಾ ಜನಸಾಮಾನ್ಯರಿಗೆ ಮೀಸಲಿಟ್ಟಂತ ಹಣ ಎಷ್ಟು? ಅದರ ಜೊತೆಗೆ ಕೃಷಿ ವಲಯಕ್ಕೆ, ಶೈಕ್ಷಣಿಕ ವಲಯಕ್ಕೆ ಮತ್ತು ಸಾರಿಗೆ ವಲಯಕ್ಕೆ ಸಿಕ್ಕಂತ ಹಣ ಎಷ್ಟು, ಅನುದಾನ ಎಷ್ಟು ಅನ್ನೋದನ್ನ ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ. ಅದಕ್ಕಿಂತ ವೆರಿ ವೆರಿ ಇಂಪಾರ್ಟೆಂಟ್ ಆಗಿ ಶೈಕ್ಷಣಿಕ ವಲಯಕ್ಕೆ ಈ ಬಾರಿಯ ಬಜೆಟ್ನಲ್ಲಿ ಉತ್ತೇಜನ ಕೊಡುವಂತಹ ಕೆಲಸ ಏನಾದರೂ ಮಾಡಲಾಗಿದೆಯಾ? ಮೋದಿ ಲೆಕ್ಕ ಯಾವ ರೀತಿಯಾಗಿತ್ತು? ನಿರ್ಮಲಾ ಸೀತಾರಾಮನ್ ಮಂಡಿಸಿರುವಂತಹ ಬಜೆಟ್ನ ಪ್ರಮುಖ ಅಂಶಗಳು ಯಾವುದು ಅನ್ನೋದನ್ನ ನಿಮ್ಮ ಮುಂದೆ ಹೇಳ್ತಾ ಹೋಗ್ತೀವಿ. ಅದರ ಜೊತೆಗೆ ಆಯಾ ವಲಯಕ್ಕೆ ನಿಗದಿ ಮಾಡಿರುವಂತ ಅನುದಾನ ಅಥವಾ ನಿಗದಿ ಮಾಡಿರುವಂತಹ ಇಲ್ಲಿ ಹಣ ಇದೆಯಲ್ಲ, ಅದು ನಿಜವಾಗ್ಲೂ ಆಯಾ ವಲಯಗಳು ಅಭಿವೃದ್ಧಿ ಆಗೋದಕ್ಕೆ ಸಾಧ್ಯ ಆಗುತ್ತಾ ಅನ್ನುವಂಥ ನಿಟ್ಟಿನಲ್ಲೂ ಕೂಡ ಆಯಾ ವಲಯಗಳ ಎಕ್ಸ್ಪರ್ಟ್ಗಳೇ ನಮ್ಮ ಜೊತೆಗೆ ಜಾಯ್ನ್ ಆಗಿದ್ದಾರೆ. ಸಾಕಷ್ಟು ವಿಚಾರವನ್ನು ಅವರ ಜೊತೆಗೆ ಮಾತನಾಡ್ತೀವಿ. ಇನ್ನು ಆದಾಯ ತೆರಿಗೆ ವಿಚಾರದಲ್ಲಿ ಗಮನಿಸಿದಂಥ ಸಂದರ್ಭದಲ್ಲಿ ದೊಡ್ಡ ಮಟ್ಟದ ನಿರೀಕ್ಷೆ ಇತ್ತು. ಆದಾಯ ತೆರಿಗೆ ಮಿತಿಯನ್ನ 5 ಲಕ್ಷದಿಂದ 8 ಲಕ್ಷಕ್ಕೆ ಏನಾದರೂ ವಿಸ್ತರಿಸ್ತಾರಾ ಅನ್ನುವಂಥ ನಿರೀಕ್ಷೆ ಇತ್ತು. ಆದರೆ ಈ ಬಾರಿಯ ಬಜೆಟ್ನಲ್ಲಿ ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್, ಪ್ರಧಾನಿ ಮೋದಿ ಆದಾಯ ತೆರಿಗೆನಲ್ಲಿ ಯಾವುದೇ ರೀತಿಯಾದಂತಹ ಬದಲಾವಣೆಯನ್ನ ತರದೇ ಇರುವಂತಹ ಹಿನ್ನೆಲೆಯಲ್ಲಿ ಕಳೆದ ವರ್ಷದ ಬಜೆಟ್ನಲ್ಲಿ ಏನು ಅನೌನ್ಸ್ ಮಾಡಲಾಗಿತ್ತು ಅಥವಾ ಕಳೆದ ವರ್ಷದ ಬಜೆಟ್ನಲ್ಲಿ ಏನು ಟ್ಯಾಕ್ಸ್ ಅನ್ನು ನಿಗದಿ ಮಾಡಲಾಗಿತ್ತು, ಅದೇ ಟ್ಯಾಕ್ಸ್ ಈ ವರ್ಷವೂ ಕೂಡ ಮುಂದುವರಿಯುತ್ತೆ. ಯಾವುದೇ ರೀತಿಯಾದಂತಹ ಬದಲಾವಣೆ ಇಲ್ಲ ಅನ್ನುವಂಥದ್ದು ಅತ್ಯಂತ ಇಂಪಾರ್ಟೆಂಟ್ ಆಗಿರುವಂತಹ ವಿಚಾರ. ಅದರ ಬೆನ್ನಲ್ಲೇ ಮತ್ತೊಂದು ವಿಚಾರ, ಬಜೆಟ್ ಮಂಡನೆಯಾದ ನಂತರದಲ್ಲಿ ಮುನ್ನೆಲೆಗೆ ಬಂದಿರುವಂಥದ್ದು ಕೆಲವೊಂದಷ್ಟು ಪ್ರಾಡಕ್ಟ್ಗಳ ಮೇಲೆ, ಕೆಲವೊಂದಷ್ಟು ಐಟಮ್ಗಳ ಮೇಲೆ ಕೃಷಿ ಇನ್ಫ್ರಾ ಅಂತ ಹೇಳಿದ್ರೆ ಅಗ್ರಿ ಇನ್ಫ್ರಾಸ್ಟ್ರಕ್ಚರ್ ಅಂಡ್ ಡೆವಲಪ್ಮೆಂಟ್ ಸೆಸ್ ಅನ್ನ ಹಾಕಲಾಗಿದೆ. ಕೃಷಿ ಮೂಲಭೂತ ಸೌಕರ್ಯ ಮತ್ತು ಅಭಿವೃದ್ಧಿ ಸೆಸ್ ಅನ್ನುವಂಥ ಸೆಸ್ ಅನ್ನ ಹಾಕಲಾಗಿದೆ. ಇದರಿಂದ ದೇಶದಲ್ಲೇ ಬೆಳೆಯುವಂತಹ ಕೆಲವೊಂದಷ್ಟು ಪ್ರಾಡಕ್ಟ್ಗಳ ಬೆಲೆ ಏರಿಕೆಯಾಗುತ್ತೆ ಅನ್ನುವಂಥ ಮುನ್ಸೂಚನೆ ಕೂಡ ಸಿಕ್ಕಿದೆ. ಅದಕ್ಕಿಂತ ವೆರಿ ವೆರಿ ಇಂಪಾರ್ಟೆಂಟ್ ಆಗಿ ಪೆಟ್ರೋಲ್ ಡೀಸೆಲ್ಗೆ 2.5 ರೂಪಾಯಿ ಮತ್ತು 4 ರೂಪಾಯಿ ಕ್ರಮವಾಗಿ ಹೆಚ್ಚುವರಿಯಾಗಿ ಈ ಸೆಸ್ ಅನ್ನ ಹಾಕಲಾಗಿದೆ. ಅದರಿಂದ ಏನಾದರೂ ಗ್ರಾಹಕರ ಜೇಬಿಗೆ ಕತ್ತರಿ ಬೀಳುತ್ತಾ? ಇದೆಲ್ಲ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನಮ್ಮ ಜೊತೆಗೆ ಎಕ್ಸ್ಪರ್ಟ್ಗಳು ಜಾಯ್ನ್ ಆಗ್ತಾರೆ. ಸಾಕಷ್ಟು ವಿಚಾರದ ಬಗ್ಗೆ ಅವರಲ್ಲಿ ಮಾತನಾಡಿಸ್ತೀನಿ. ನಮ್ಮ ಜೊತೆಗೆ ಅತಿಥಿಗಳು ಜಾಯ್ನ್ ಆಗ್ತಾರೆ. CR ಜನಾರ್ದನ್, ನಿಕಟಪೂರ್ವ FKCCIನ ಅಧ್ಯಕ್ಷರು ನಮ್ಮ ಜೊತೆಗೆ ಜಾಯ್ನ್ ಆಗಿದ್ದಾರೆ. ಹಾಗೇನೆ ಹೂಡಿಕೆ ತಜ್ಞ ರುದ್ರಮೂರ್ತಿ ಕೂಡ ನಮ್ಮ ಜೊತೆಗೆ ಜಾಯ್ನ್ ಆಗಿದ್ದಾರೆ. ಸಾಕಷ್ಟು ಜನ ಉದ್ಯಮಿಗಳು ಕೂಡ ನಮ್ಮ ಜೊತೆಗೆ ಜಾಯ್ನ್ ಆಗ್ತಾರೆ, ತಮ್ಮ ಅಭಿಪ್ರಾಯವನ್ನ ಹಂಚಿಕೊಳ್ತಾರೆ ಇವತ್ತಿನ ನಿರ್ಮಲಾ ಸೀತಾರಾಮನ್ ಅವರ ಬಜೆಟ್ನ ವಿಚಾರಕ್ಕೆ. ಮೊದಲಿಗೆ ನಾನು CR ಜನಾರ್ದನ್ ಅವರನ್ನ ಕೇಳ್ತೀನಿ. ಸರ್, ಬಜೆಟ್ ಅನ್ನ ಗಮನಿಸಿದ್ರಿ, ಸಾಕಷ್ಟು ನಿರೀಕ್ಷೆ ಇತ್ತು ಕೈಗಾರಿಕಾ ವಲಯಕ್ಕೆ. ಈಗ ತಾನೇ ನಾವು ಒಂದು 2-3 ಜನ ಎಕ್ಸ್ಪರ್ಟ್ಗಳ ಜೊತೆಗೆ ಮಾತನಾಡ್ಕೊಂಡು ಬಂದಂಥ ಸಂದರ್ಭದಲ್ಲಿ ಅಥವಾ ಆರ್ಥಿಕ ತಜ್ಞರನ್ನ ಮಾತನಾಡಿಸಿ ಬಂದಂಥ ಸಂದರ್ಭದಲ್ಲಿ ಹೇಳ್ತಾ ಇದ್ರು ಇದು ಅರ್ಬನ್ ಸೆಂಟ್ರಿಕ್, ಹೆಲ್ತ್ ಸೆಂಟ್ರಿಕ್, ಅದರ ಜೊತೆಗೆ ಇಂಡಸ್ಟ್ರಿಗಳ ಸೆಂಟ್ರಿಕ್ ಆಗಿರುವಂತಹ ಒಂದು ಬಜೆಟ್ ಇದು. ಅರ್ಬನ್ ಸೆಂಟ್ರಿಕ್ ಆಗಿರುವಂತಹ ಬಜೆಟ್, ಇದರಿಂದ ಸಾಕಷ್ಟು ಉದ್ಯೋಗ ಸೃಷ್ಟಿಯಾಗುತ್ತೆ ಎನ್ನುವಂಥ ಮಾತನ್ನ ಕೆಲವರು ಹೇಳ್ತಾ ಇದ್ರೆ, ಇನ್ನು ಕೆಲವರು ಹೇಳ್ತಾ ಇದ್ರು ಆತ್ಮನಿರ್ಭರ ಭಾರತದಲ್ಲಿ ಕೊಟ್ಟಂತ 20 ಲಕ್ಷ ಕೋಟಿ ರೂಪಾಯಿಯ ಪ್ಯಾಕೇಜಿನ ಮುಂದುವರೆದ ಭಾಗ ಅಥವಾ ಅದಕ್ಕೆ ಪೂರಕವಾಗಿರುವಂತಹ ಒಂದಷ್ಟು ಅಂಶಗಳನ್ನ ಸೇರಿಸೋದು ಬಿಟ್ರೆ ಈ ಬಜೆಟ್ನಲ್ಲಿ ಮತ್ತೇನು ಇಲ್ಲ ಅಂತ ಹೇಳಿ. ಕೈಗಾರಿಕಾ ವಲಯಕ್ಕೆ ಸಂಬಂಧಪಟ್ಟ ಹಾಗೆ ನಿಮ್ಮ ಫಸ್ಟ್ ರಿಯಾಕ್ಷನ್ ಸರ್, ಈ ಬಜೆಟ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಜನಾರ್ದನ್ ಸರ್. ಧನ್ಯವಾದಗಳು. ಮೊಟ್ಟ ಮೊದಲನೇದಾಗಿ ಈ ಏನು ಬಜೆಟ್, ಈ ದಶಕದ ಮೊದಲನೇ ಬಜೆಟ್ ಅನ್ನ ನಮ್ಮ ನಿರ್ಮಲಾ ಸೀತಾರಾಮನ್ ಅವರು ಮಂಡಿಸುವಾಗ ಒಂದು ಸ್ಲೋಗನ್ ಹೇಳಿದ್ರು, ಇಂಡಿಯನ್ ಕ್ರಿಕೆಟ್ ಮ್ಯಾಚ್ ಗೆದ್ದಿದೆ ಆಸ್ಟ್ರೇಲಿಯಾನಲ್ಲಿ. ಅದೇ ರೀತಿನಲ್ಲಿ ನಾವು ಭಾರತ ಸರ್ಕಾರದ ಬಡ್ಜೆಟ್ ಅನ್ನ ನಾವು ಮಂಡನೆ ಮಾಡ್ತಾ ಇದೀವಿ, ನಮ್ಮ ಎಕಾನಮಿ ಕೂಡ ಗೆಲ್ಲುತ್ತೆ ಅನ್ನೋ ಭಾವನೆಯಲ್ಲಿ ಇಟ್ಕೊಂಡು ಹೇಳಿದ್ದಾರೆ.
ಈ ಒಂದು ಬಡ್ಜೆಟ್ ಕೇವಲ 365 ದಿನಗಳಿಗೆ ಮಾತ್ರ ಇರುತ್ತೆ. ಹಲವಾರು ವರ್ಟಿಕಲ್ಸ್ ಅನ್ನು ಅವರು ಟಚ್ ಮಾಡಿದ್ದಾರೆ. ಅದರಲ್ಲಿ ಮುಖ್ಯವಾಗಿ ಒಂದು ಡಿಜಿಟಲ್ ಬಡ್ಜೆಟ್ ಅಂತ ಹೇಳಿ MSME, ಅಗ್ರಿಕಲ್ಚರು, ಪೊಲ್ಯೂಷನ್ನು, ನ್ಯೂಟ್ರಿಷನ್ನು, ಮತ್ತೆ ರೈಲ್ವೇಸು, ಮತ್ತೆ ಇನ್ಫ್ರಾಸ್ಟ್ರಕ್ಚರು, ರೋಡ್ ಇನ್ಫ್ರಾಸ್ಟ್ರಕ್ಚರು, ಈ ಎಲ್ಲ ಒಂದು ವಿಚಾರದಲ್ಲಿ ಖರ್ಚು ಎಕ್ಸ್ಪೆಂಡಿಚರ್ ಮಾಡುವಾಗ ಉದ್ಯೋಗ ಸೃಷ್ಟಿ ಆಗುತ್ತೆ ಅನ್ನೋ ಒಂದು ಭಾವನೆ ಬರುತ್ತೆ. ಅದರಲ್ಲಿ ಏನು ಅನುಮಾನ ಇಲ್ಲ. ಈ ಒಂದು ಬಡ್ಜೆಟ್ ನಲ್ಲಿ ವಿಶೇಷವಾಗಿ ಅವರು ಹೇಳಿರ್ತಕ್ಕಂಥದ್ದು ನಮ್ಮ ಕರ್ನಾಟಕಕ್ಕೆ ಮೆಟ್ರೋಗೆ ಹಣವನ್ನು ಮೀಸಲು ಮಾಡಿ ಇಟ್ಟಿದ್ದಾರೆ. ಆ ಒಂದು ಕರ್ನಾಟಕಕ್ಕೆ ಸಿಕ್ಕಿರ್ತಕ್ಕಂಥದ್ದು ಭಾಗ್ಯ. ಆದ್ರೆ ತಮಿಳುನಾಡು, ವೆಸ್ಟ್ ಬೆಂಗಾಲ್, ಕೇರಳ ಇದಕ್ಕೆಲ್ಲ ಹೆಚ್ಚಿನ ಒಂದು ಅನುದಾನ ಕೊಟ್ಟಿದ್ದಾರೆ. ಮತ್ತೊಂದೇನಂತಂದ್ರೆ ವ್ಯಾಕ್ಸಿನ್ಗೋಸ್ಕರ 35,000 ಕೋಟಿ ರಿಸರ್ವ್ ಮಾಡಿದ್ದಾರೆ. ಹೆಲ್ತ್ ಸೆಕ್ಟರ್ ನಲ್ಲಿ ಬಹಳಷ್ಟು ಅವಶ್ಯಕತೆ ಇದ್ದಂತ ರಿಫಾರ್ಮೇಶನ್ ಅವ್ರು ಮಾಡ್ತಾ ಇದ್ದಾರೆ. ಅದರಿಂದ ಒಂದು ನನ್ಗನ್ಸುತ್ತೆ ಈ ಒಂದು ಬಡ್ಜೆಟ್ ಇನ್ನ 2 ವರ್ಷದಲ್ಲಿ 5 ಟ್ರಿಲಿಯನ್ ಎಕಾನಮಿ ಏನ್ ಗೋಲ್ ಇತ್ತೋ ಅದು ಆಗ್ಬೋದು ಅಂತ ಹೇಳಿ. ಮುಖ್ಯವಾಗಿ ಟೆಕ್ಸ್ಟೈಲ್ ಸೆಕ್ಟರ್ 7 ಟೆಕ್ಸ್ಟೈಲ್ ಪಾರ್ಕ್ ಮಾಡ್ತೀವಿ ಅಂತಂದೇಳಿ ಹೇಳಿದ್ದಾರೆ. ಅದು 3 ವರ್ಷದಲ್ಲಿ ಅಳವಡಿಸ್ತೀವಿ. ಅಂಡ್ ಅದರಲ್ಲಿ ಮುಖ್ಯವಾಗಿ ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ ನಲ್ಲಿ ಕೋರ್ ಕಾಂಪಿಟೇಷನ್ ಮಾಡಿ ವರ್ಲ್ಡ್ ಗ್ಲೋಬಲ್ ಚಾಂಪಿಯನ್ ಆಗ್ಬೇಕು, ಗ್ಲೋಬಲ್ ಕಾಂಪಿಟೇಷನ್ ಮಾಡ್ತೀವಿ. ಒಂದು ಮೆಗಾ ಟೆಕ್ಸ್ಟೈಲ್ ಪಾರ್ಕ್ ಮಾಡಿರ್ತಕ್ಕಂಥದ್ದು ಬಹುಶಃ ಒಂದು ಮೆಚ್ಚುವಂತ ಒಂದು ಅಂಶ ಆಗಿದೆ. ಇದಲ್ಲದೆ ಎನರ್ಜಿ ಸೆಕ್ಟರ್ ನಲ್ಲಿ ರಿಫಾರ್ಮೇಶನ್ ಮಾಡಿ ಒಂದು ಬೆಸ್ಕಾಂಗಳು ಮತ್ತು ಸಪ್ಲೈ ಕಂಪನಿಗಳು ಏನಿತ್ತು ಮನಾಪಲಿ ಐಟಮ್ನ ಪ್ರೈವೇಟೈಸ್ ಮಾಡ್ತೇವೆ, ಯಾರಿಂದ ಬೇಕಾದ್ರೂ ಪಡಿಬಹುದು ಅಂತ ಜನಾರ್ದನ್ ಸರ್, ಅದೇ ಪಾಯಿಂಟಿಗೆ ಬರ್ತಾ ಇದೆ ನಾನು ಸದ್ಯಕ್ಕೆ. ಯಾಕೆ ಅಂತ ಹೇಳಿದ್ರೆ ಇಲ್ಲಿ ಟೆಕ್ಸ್ಟೈಲ್ ಪಾರ್ಕ್ಗಳ ನಿರ್ಮಾಣ ಆಗಿರ್ಬೋದು ಅಥವಾ MSMEಗಳಿಗೆ ಸಂಬಂಧಪಟ್ಟ ಹಾಗೆ ಉತ್ತೇಜಿಸೋದಕ್ಕೆ ಕೊಟ್ಟಿರುವಂತಹ ಒಂದಷ್ಟು ನಿಗದಿ ಮಾಡಿರುವಂತಹ ಹಣ ಆಗಿರ್ಬೋದು, ಒಟ್ಟಾರೆ ಕೈಗಾರಿಕಾ ಕ್ಷೇತ್ರಕ್ಕೆ ಗಮನಿಸ್ತಾ ಹೋದ್ರೆ ಇವತ್ತಿನ ಬಜೆಟ್ನಲ್ಲಿ ಸಿಕ್ಕಂತ ಅನುದಾನ ಎಷ್ಟು ಅಥವಾ ಮೀಸಲಿಟ್ಟಂತ ಹಣ ಎಷ್ಟು ಅಥವಾ ತರೋದಕ್ಕೆ ಹೊರಟಿರುವಂತಹ ಕೆಲವೊಂದಷ್ಟು ರಿಫಾರ್ಮ್ಸ್ ಯಾವ ರೀತಿಯಾಗಿದೆ, ಅದು ಶಾರ್ಟ್ ಟರ್ಮ್ ಜೊತೆಗೆ ಲಾಂಗ್ ಟರ್ಮ್ಗೆ ಯಾವ ರೀತಿಯಾಗಿ ಅನುಕೂಲ ಆಗುತ್ತೆ ಅಂತೇಳಿ. ಯಾಕೆ ಅಂತ ಹೇಳಿದ್ರೆ ಕೈಗಾರಿಕೆಗಳು ದೊಡ್ಡ ಮಟ್ಟದ ನಷ್ಟ ಅನುಭವಿಸಿದ್ವು. ಲಾಕ್ಡೌನ್ ಸೇರಿದಂತೆ ಕೊರೋನಾದ ಸಂಕಷ್ಟ ಕಾಲದಲ್ಲಿ ಕನಿಷ್ಠ ಸಂಬಳ ಕೊಡೋದಕ್ಕೂ ಕೂಡ ಸಾಧ್ಯ ಆಗಿರಲಿಲ್ಲ ಕೆಲವೊಂದಷ್ಟು ನೌಕರರಿಗೆ. ಇಂಥ ಸಂದರ್ಭದಲ್ಲಿ ಇವತ್ತಿನ ಬಜೆಟ್, ಓವರ್ ಬಜೆಟ್ ಅನ್ನು ಗಮನಿಸ್ತಾ ಹೋದ್ರೆ ಕೈಗಾರಿಕಾ ವಲಯಕ್ಕೆ ಸಿಕ್ಕಂತ ಹಣ ಎಷ್ಟು, ಅದರಿಂದ ಆಗುವಂತ ಲಾಭ ಯಾವ ರೀತಿಯಾಗಿರುತ್ತೆ? ಈ 3 ಲಕ್ಷ ಕೋಟಿ ECLGS ಸ್ಕೀಮ್ ಅಂತಂದು ಹೇಳಿದ್ರಲ್ಲ, ಅದನ್ನ ಎಮರ್ಜೆನ್ಸಿ ಕ್ರೆಡಿಟ್ ಗ್ಯಾರಂಟಿ ಲಿಂಕ್ ಸ್ಕೀಮ್ ಅದನ್ನು ಕಂಟಿನ್ಯೂ ಮಾಡಿದ್ದಾರೆ. ಮತ್ತೆ ಯಾವುದೇ ಕಾರಣಕ್ಕೂ MSMEಗೆ ಈ ರಿಸರ್ವ್ ಮಾಡಿದ ಫಂಡ್ಸ್ ಅಲ್ಲಿ ಡಬಲ್ ಫಂಡ್ಸ್ ಅನ್ನ ರಿಸರ್ವ್ ಮಾಡಿದ್ದೀನಿ ಈ ವರ್ಷಕ್ಕೆ ಅಂತ ಹೇಳಿರ್ತಕ್ಕಂಥದ್ದು. ಮತ್ತೆ ಸ್ಟೀಲ್ ಪ್ರೈಸ್ ಕಡಿಮೆ ಮಾಡಿರೋದು. ಸ್ಟೀಲ್ ಪ್ರೈಸ್ ಬಹಳ ತೊಂದರೆ ಆಗಿತ್ತು. ಹಲವಾರು ಸಣ್ಣ ಕೈಗಾರಿಕೆಗಳು ಸ್ಟೀಲ್ ಪ್ರೈಸ್ ಮೇಲೆ ಅವಲಂಬಿತವಾಗಿದ್ದು, ಆ ಒಂದು ನಿಟ್ಟಿನಲ್ಲಿ ಅವರು ಸ್ಟೀಲ್ ಪ್ರೈಸ್ ಕಡಿಮೆ ಮಾಡಿ ಒಂದು ಇಂಪೋರ್ಟ್ ಡ್ಯೂಟಿ ಮತ್ತು ಇತರೆ ಸೆಸ್ಗಳು ಕಡಿಮೆ ಮಾಡೋದ್ರಿಂದ ಬಹುಶಃ ನನ್ಗನ್ಸುತ್ತೆ MSME ರಿಕವರಿ ಆಗುತ್ತೆ. MSME ರಿಕವರಿ ಆದ್ರೆ ಜಾಬ್ ಓರಿಯೆಂಟೇಶನ್, ಹಲವಾರು ಜನಗಳಿಗೆ ಉದ್ಯೋಗ ಸಿಕ್ಕಿ ಬಡತನ ಎಲಿಮಿನೇಷನ್ ಆಗುತ್ತೆ ಅನ್ನೋದು ನನ್ನ ಭಾವನೆ. ಜನಾರ್ದನ್ ಅವರಲ್ಲಿ ಒಂದು ವಿಚಾರ ಇತ್ತು. ನಾವು ಈ ಬಜೆಟ್ ಮಂಡನೆ ಆಗುವಂತ ಸಂದರ್ಭದಲ್ಲಿ ಅತ್ಯಂತ ತೀಕ್ಷ್ಣವಾಗಿ ನೋಡಿದಂತ ಸಂದರ್ಭ ಅಥವಾ ಹತ್ತಿರದಿಂದ ನೋಡಿದಂತ ಸಂದರ್ಭದಲ್ಲಿ ಬಜೆಟ್ ಮಂಡನೆ ಆಗುವಂತ ಟೈಮ್ನಲ್ಲಿ ಕೈಗಾರಿಕೆಗಳಿಗೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ಅಂಶಗಳಲ್ಲಿ ಮೆನ್ಷನ್ ಆಗ್ತಾ ಹೋಗ್ತಾ ಇತ್ತು. ಅದು MSME ಆಗಿರ್ಬೋದು ಅಥವಾ ದೊಡ್ಡ ದೊಡ್ಡ ಈ ಕೈಗಾರಿಕೆಗಳಾಗಿರ್ಬೋದು. ಒಟ್ಟಾರೆ ಕೈಗಾರಿಕಾ ಕ್ಷೇತ್ರಕ್ಕೆ ಅನೌನ್ಸ್ ಮಾಡಿರುವಂತಹ ಹಣಕಾಸಿನ ವಿಚಾರವನ್ನು ನೋಡ್ತಾ ಹೋದ್ರೆ 3 ಲಕ್ಷ ಕೋಟಿ ರೂಪಾಯಿ, ಅದರ ಜೊತೆಗೆ ಕೆಲವೊಂದಷ್ಟು ಈ ರಿಫಾರ್ಮ್ಸ್ಗಳನ್ನು ತರೋದಕ್ಕೂ ಕೂಡ ಹೊರಟಿದೆ ಇಲ್ಲಿ ಕೇಂದ್ರ ಸರ್ಕಾರ. ಇವೆರಡನ್ನೂ ಕೂಡ ಮ್ಯಾಚ್ ಮಾಡ್ತಾ ಹೋದಂಥ ಸಂದರ್ಭದಲ್ಲಿ ಉದ್ಯೋಗ ಸೃಷ್ಟಿಗೆ ಎಷ್ಟರ ಮಟ್ಟಿಗೆ ಇಂಪಾರ್ಟೆಂಟ್ ಆಗುತ್ತೆ? ಯಾಕೆ ಅಂತ ಹೇಳಿದ್ರೆ ಇಲ್ಲಿ ಕೈಗಾರಿಕೆಗಳಲ್ಲಿ ಸಿಗುವಂತಹ ಅಥವಾ ಕೈಗಾರಿಕೆಗಳು ಸೃಷ್ಟಿ ಮಾಡುವಂಥ ಉದ್ಯೋಗ ಇದೆಯಲ್ಲ, ಅದು ಬೇರೆ ಯಾವ ವಲಯದಲ್ಲೂ ಕೂಡ ಸೃಷ್ಟಿ ಮಾಡೋದಕ್ಕೆ ಸಾಧ್ಯ ಆಗದೇ ಇರುವಷ್ಟರ ಮಟ್ಟಿಗಿನ ಉದ್ಯೋಗವನ್ನು ಸೃಷ್ಟಿ ಮಾಡುವಂಥ ಕ್ಷೇತ್ರ ಯಾವುದಾದ್ರೂ ಇದ್ರೆ ಅದು ಕೈಗಾರಿಕಾ ಕ್ಷೇತ್ರ. ಇಂಥ ಸಂದರ್ಭದಲ್ಲಿ ಉದ್ಯೋಗ ಸೃಷ್ಟಿಯ ನಿಟ್ಟಿನಲ್ಲಿ ಇವತ್ತಿನ ಬಜೆಟ್ ಎಷ್ಟರ ಮಟ್ಟಿಗೆ ಪೂರಕ ಆಗುತ್ತೆ ಸರ್? ನನ್ನ ಭಾವನೆ ಇಷ್ಟೇ. ಈಗ ಪ್ರಪಂಚದಲ್ಲಿ ಎಲ್ಲಾ ದೇಶಗಳು
ಚೈನಾ ಬಿಟ್ಟು ಹೊರಗಡೆ ಬಂದು ಯಾವ್ದಾದ್ರು ಒಳ್ಳೆ ದೇಶ ಹುಡುಕ್ತಾ ಇದ್ದಾರೆ. ಆ ನಿಟ್ಟಿನಲ್ಲಿ ಭಾರತ ದೇಶ ಒಂದು ವೆರಿ ಗುಡ್ ಡೆಸ್ಟಿನೇಷನ್. ಮತ್ತು NRI ಇದ್ದಂತ ಇನ್ವೆಸ್ಟ್ಮೆಂಟ್ ಗೆ ಪ್ರಾಬ್ಲಮ್, ಡಬಲ್ ಟ್ಯಾಕ್ಸೇಷನ್ ಇತ್ತು, ಅದನ್ನ ವಜಾ ಮಾಡಿದ್ದಾರೆ. ಈಗ ಸಿಂಗಲ್ ಟ್ಯಾಕ್ಸೇಷನ್. ಕಾರ್ಪೊರೇಟ್ ಸೆಕ್ಟರ್ಗಳಿಗೆ 50 ಲಕ್ಷದಿಂದ 2 ಕೋಟಿ ತನಕ ಇರತಕ್ಕಂತ ಒಂದು ಇನ್ವೆಸ್ಟ್ಮೆಂಟ್ ಇರತಕ್ಕಂತ ಕಂಪನಿ ಮತ್ತು 5 ಕೋಟಿ ತನಕ ಇರತಕ್ಕಂತ ಟರ್ನ್ ಓವರ್ ಕಂಪನಿಗಳಿಗೆ ನಾವು ಯಾವುದೇ ರೀತಿಯಲ್ಲಿ ಟ್ಯಾಕ್ಸ್ ಇನ್ಕ್ರೀಸ್ ಮಾಡೋದಿಲ್ಲ ಅಂತ ಹೇಳಿರ್ತಕ್ಕಂಥದ್ದು ಒಂದು ಆಶಾದಾಯಕವಾದಂತ ಬೆಳವಣಿಗೆ. ಇನ್ನೊಂದೇನಂತಂದ್ರೆ ಈ ಪವರ್ ಸೆಕ್ಟರ್ನ ಸ್ವಲ್ಪ ಅವರು ಮೊನೊಪೊಲಿಯಿಂದ ಹೊರಗಡೆ ತರ್ತಾ ಇರೋದು, ಮುಂದೆ ಪವರ್ ಸೆಕ್ಟರ್ ಬೆಲೆಗಳು ಕಡಿಮೆ ಆಗ್ಬಹುದು. ಮತ್ತು ನಾವು 5 ಟ್ರಿಲಿಯನ್ ಎಕಾನಮಿಗೆ ಈಗಾಗಲೇ ಆಟೋ ಸೆಕ್ಟರ್ ನಲ್ಲಿ ಬಹಳ ಉತ್ತಮವಾದಂತ ಕೆಲಸಗಳು ಮಾಡಿಕೊಂಡು ಹೆಚ್ಚಿನ ವಹಿವಾಟು ಮಾಡ್ಲಿಕ್ಕೆ ಇತ್ತು. ನಮ್ ನಿರೀಕ್ಷೆ ಒಂದಿತ್ತು, ಏನಂದ್ರೆ GST ಕಡಿಮೆ ಮಾಡ್ತಾರೆ ಅಂದ್ರೆ. ಆದ್ರೆ GST ಕೌನ್ಸಿಲ್ ಮಾಡ್ಬೇಕಾಗಿರೋದು, ಫೈನಾನ್ಸ್ ಮಿನಿಸ್ಟರ್ ಬಡ್ಜೆಟ್ ಅಲ್ಲಿ ಮಾಡೋದಿಲ್ಲ. ಮುಂದೆ GST ಕೌನ್ಸಿಲ್ ನಲ್ಲಿ ಅದು 28% ಇರೋದು 18% ಆದ್ರೆ ಈ ಒಂದು ಕಾರ್ಸ್ ಮತ್ತು ವೆಹಿಕಲ್ ಸೇಲ್ಸ್ ಡಬಲ್ ಆಗ್ತದೆ. ಆದ್ರಿಂದ ಆಟೋ ಸೆಕ್ಟರ್ ಆಗ್ಲಿ, ಟೆಕ್ಸ್ಟೈಲ್ ಸೆಕ್ಟರ್ ಆಗ್ಲಿ, ರೆಡಿಮೇಡ್ ಗಾರ್ಮೆಂಟ್ ಸೆಕ್ಟರ್ ಆಗ್ಲಿ, ಇದೆಲ್ಲ ಇಂಪ್ರೂವ್ ಆಗುತ್ತೆ. ಇವತ್ತಿನ ಒಂದು ಸೆನ್ಸೆಕ್ಸ್ ಜಂಪ್ ಆಗಿರೋದು ನೋಡಿದಾಗ ಒಂದು ಆಶಾದಾಯಕ ಬಡ್ಜೆಟ್ ಅಂತ ಕಾಣುತ್ತೆ. ಮತ್ತೆ ಅವರು 3 ವರ್ಷದವರೆಗೂ ಅಫೋರ್ಡಬಲ್ ಹೌಸಿಂಗ್ ಅಂತ ಹೇಳಿದ್ದಾರೆ. ಅದ್ರದ್ದು ಕೂಡ ಬಡ್ಡಿನ ನಾನು ಇನ್ಕ್ರೀಸ್ ಮಾಡೋದಿಲ್ಲ ಅಂತ ಹೇಳಿದ್ದಾರೆ. ಆ ಒಂದು ನಿಟ್ಟಿನಲ್ಲಿ ನೋಡಿದಾಗ ಹಣ ಹೊರಗಡೆ ಬರ್ತದೆ, ಇನ್ಫ್ರಾಸ್ಟ್ರಕ್ಚರ್ ಬೆಳೀತದೆ. ಅಂಡ್ 8500 ಕಿಲೋಮೀಟರ್ ರೋಡ್ ಮಾಡ್ತೇವೆ ಅಂತ ಹೇಳ್ತಾರೆ. ಅಲ್ಲಿಗೂ ಕೂಡ ಸ್ಟೀಲ್ ಬೇಕಾಗುತ್ತೆ. ಆ ಸ್ಟೀಲ್ ಎಲ್ಲ ಲೆಕ್ಕ ಹಾಕಿದಾಗ ನಮ್ಮ ಸಣ್ಣ ಕೈಗಾರಿಕೆಗಳು ಮುಂದುವರಿಯುತ್ತ ಒಂದು ಲಕ್ಷಣ ಕಾಣುತ್ತೆ ಅಂತ ನನ್ನ ಭಾವನೆ ಇದೆ. ನಿಮ್ ಜೊತೆ ಮತ್ತೆ ಮಾತನಾಡಿಸ್ತೇನೆ ಜನಾರ್ದನ್ ಸರ್. ನಮ್ಮ ಜೊತೆಗೆ ಹೂಡಿಕೆ ತಜ್ಞ ರುದ್ರಮೂರ್ತಿ ಅವರು ಕೂಡ ನಮ್ಮ ಜೊತೆಗೆ ಜಾಯ್ನ್ ಆಗಿದ್ದಾರೆ. ರುದ್ರಮೂರ್ತಿ ಅವರೇ, ಗಮನಿಸ್ತಾ ಇದ್ವಿ ಬಜೆಟ್ ಮಂಡನೆಯಾದಂತಹ ಸಂದರ್ಭದಲ್ಲಿ ಇದ್ದಂತ ಉತ್ಸಾಹ ಅಥವಾ ಬಜೆಟ್ ಮಂಡನೆಯಾಗುವಂತ ಸಂದರ್ಭದಲ್ಲಿ ಕೊಟ್ಟಂತ ಒಂದಷ್ಟು ಗಿಫ್ಟ್ಗಳಿತ್ತಲ್ಲ, ಅದೆಲ್ಲವೂ ಕೂಡ ಮರೆಮಾಚೋ ಹಾಗೆ ಬಂದಂತ ಸುದ್ದಿ ಯಾವುದಾದ್ರೂ ಇದ್ರೆ ಇದು ಅಗ್ರಿಕಲ್ಚರ್ ಡೆವಲಪ್ಮೆಂಟ್ ಅಂಡ್ ಇನ್ಫ್ರಾಸ್ಟ್ರಕ್ಚರ್ ಸೆಸ್. ದೊಡ್ಡ ಮಟ್ಟದಲ್ಲಿ ಇದು ಬದಲಾವಣೆ ತಂದ್ಬಿಡುತ್ತೆ ಅಥವಾ ಜೇಬಿಗೆ ಕತ್ತರಿ ಬಿತ್ತು ಅನ್ನುವಂಥ ನಿಟ್ಟಿನಲ್ಲಿ ಕೂಡ ಸಾಕಷ್ಟು ವಿಚಾರಗಳು ಬರ್ತಾ ಹೋದವು. ನಿಜವಾಗ್ಲೂ ಕೂಡ ಈ ಇಂಟ್ರಡ್ಯೂಸ್ ಮಾಡಿರುವಂಥ ಅಗ್ರಿ ಸೆಸ್ನಿಂದ ಗ್ರಾಹಕರ ಜೇಬಿಗೆ ಕತ್ತರಿ ಬೀಳುತ್ತೆ ಅನ್ನೋದಾದ್ರೆ ಹೇಗೆ ಬೀಳುತ್ತೆ, ಅಥವಾ ಕತ್ತರಿ ಬೀಳೋದಿಲ್ಲ, ಹೆಚ್ಚುವರಿ ಹಣ ಕೊಡಬೇಕಾದಂಥ ಅವಶ್ಯಕತೆ ಗ್ರಾಹಕನಿಗಿಲ್ಲ ಅನ್ನೋದಾದ್ರೆ ಯಾವ ರೀತಿಯಾಗಿ ಅದು ಇಂಪ್ಲೈ ಮಾಡ್ಬೋದು ರುದ್ರಮೂರ್ತಿ ಅವರೇ? ಆನಂದ್ ಅವರೇ, ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ, ಯಾವುದೇ ರೀತಿಯಾದಂತಹ ಗ್ರಾಹಕನ ಮೇಲೆ ಪೆಟ್ರೋಲ್ ಡೀಸೆಲ್ ದರಗಳಲ್ಲಿ ಬರೆ ಬೀಳೋದಿಲ್ಲ. ಯಾಕೆ ಅಂದ್ರೆ ಕ್ಲಿಯರ್ ಕಟ್ ಆಗಿ ಫಿನಾನ್ಸ್ ಮಿನಿಸ್ಟರ್ ಅವರು ಬಜೆಟ್ ಸ್ಪೀಚ್ ಅಲ್ಲೂ ಹೇಳಿದ್ದಾರೆ, ಹಾಗೂ ಒಳಗಡೆ ಇರುವಂತಹ ಬಜೆಟ್ ಫೈನ್ ಪ್ರಿಂಟ್ ಅನ್ನು ಕೂಡ ನಾನು ಅಧ್ಯಯನ ಮಾಡಿದ್ದೀನಿ. ಅದೇನ್ ಹೇಳ್ತಾ ಇದೆ ಅಂದ್ರೆ, ಈಗ ಏನು ಪ್ರತಿ ಲೀಟರ್ ಡೀಸೆಲ್ಗೆ 4 ರೂಪಾಯಿ ಈ ಕೃಷಿ ಸೆಸ್ ಅಂತ ಏನಾಗ್ತಾ ಇದ್ದಾರೆ ಪ್ರತಿ ಲೀಟರ್ಗೆ, ಪೆಟ್ರೋಲಿನ ಮೇಲೆ ಏನು 2.5 ರೂಪಾಯಿ ಪ್ರತಿ ಲೀಟರ್ಗೆ ಕೃಷಿ ಸೆಸ್ ಇದೆ, ಅದಕ್ಕೆ ಈಕ್ವಲೆಂಟ್ ಆಗಿ ಅವ್ರೇನ್ ಮಾಡ್ತಾ ಇದ್ದಾರೆ ಅಂದ್ರೆ ಬೇಸಿಕ್ ಎಕ್ಸೈಸ್ ಡ್ಯೂಟಿ ಮತ್ತೆ ಸ್ಪೆಷಲ್ ಅಡಿಷನಲ್ ಎಕ್ಸೈಸ್ ಡ್ಯೂಟಿ ಅಂತ ನಾವೇನ್ ಕರಿತೀವಿ ಅದನ್ನ ಕಡಿಮೆ ಮಾಡ್ತಾ ಇದ್ದಾರೆ. ಒಂದ್ ಕಡೆ ಏನ್ ಮಾಡ್ತಾ ಇದ್ದಾರೆ, ಕೃಷಿ ಸೆಸ್ ಅನ್ನ ಜಾಸ್ತಿ ಮಾಡ್ತಾ ಇದ್ದಾರೆ, ಮತ್ತೊಂದು ಕಡೆ ಈ ಎಕ್ಸೈಸ್ ಡ್ಯೂಟಿಯನ್ನ ಕಡಿಮೆ ಮಾಡ್ತಾ ಇದ್ದಾರೆ. ಇದು ಎರಡರಿಂದ ಏನಾಗ್ತಾ ಇದೆ, ತಾಳೆ ಆಗ್ಬಿಟ್ಟು ಪೆಟ್ರೋಲ್ ಡೀಸೆಲ್ ದರಗಳಲ್ಲಿ ಯಾವುದೇ ರೀತಿಯಾದ ಬದಲಾವಣೆಗಳು ಆಗೋದಿಲ್ಲ. ರುದ್ರಮೂರ್ತಿ ಅವರೇ, ನಾನೊಂದು ಲೇಮ್ಯಾನ್ ಆಗಿ ಒಂದು ಪ್ರಶ್ನೆ ಕೇಳ್ತೀನಿ. ಈಗ ಸರ್ಕಾರಕ್ಕಿಂತ ಜರೂರತ್ ಏನಿತ್ತು ಅಂತ ಹೇಳಿ 2.5 ರೂಪಾಯಿ ನೀವು ಈ ಕಡೆಯಿಂದ ಕೃಷಿ ಸೆಸ್ ಅನ್ನು ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೀರಿ, 2.5 ರೂಪಾಯಿ ಮಾಡ್ತಾ ಇದ್ದೀರಿ. ಅಷ್ಟೇ ಪ್ರಮಾಣದ ಎಕ್ಸೈಸ್ ಡ್ಯೂಟಿಯನ್ನ ನೀವು ಕಡಿಮೆ ಮಾಡ್ತಿದ್ದೀರಿ ಅಂತ ಹೇಳಿದ್ರೆ ಅದರಿಂದ ಸರ್ಕಾರ ಸಾಧಿಸಿದ್ದೇನು? ತುಂಬಾ ಒಳ್ಳೆ ಪ್ರಶ್ನೆ ಕೇಳ್ತೀರಾ ಆನಂದ್ ಅವರೇ. ಇದನ್ನ ಮಾರ್ಕೆಟ್ ಅಧ್ಯಯನ ಅಥವಾ ಚಾರ್ಟರ್ಡ್ ಅಕೌಂಟೆಂಟ್ ಗಳಿಗೆ ಮಾತ್ರ ಕ್ಲಿಯರ್ ಆಗಿ ಗೊತ್ತಾಗುತ್ತೆ. ಆದ್ರೆ ನಿಮ್ಮ ಕಾರ್ಯಕ್ರಮದ ಮುಖಾಂತರ ಸಾಮಾನ್ಯ ಜನಕ್ಕೆ ಇದು ಯಾಕೆ ಮಾಡಿದ್ರು ಅನ್ನೋದನ್ನು ಕೂಡ ಹೇಳ್ತಾ ಇದ್ದೀನಿ. ಸೆಸ್ ಅಂತ ಇವ್ರೇನ್ ಕಲೆಕ್ಟ್ ಮಾಡ್ತಾ ಇದ್ದಾರೆ, ಕೃಷಿ ಸೆಸ್ಸು, ಅದನ್ನ ಏನಕ್ಕಾದ್ರೂ ಅದಕ್ಕೆ ಬಳಸೋದಕ್ಕಾಗೋದಿಲ್ಲ. ಅದನ್ನ ಸ್ಪೆಸಿಫಿಕ್ ಆಗಿ ಕೃಷಿಯ ಉದ್ಧಾರಕ್ಕೆ ಮಾತ್ರ ಬಳಸಬೇಕಾಗತ್ತೆ. ಸೊ ಈ ಅಮೌಂಟ್ ಅನ್ನ ಈಗ ನೀವು ತೆರಿಗೆಗಳನ್ನ ಹಾಕಿದಾಗ ಏನಾಗುತ್ತೆ, ಇನ್ಕಮ್ ಟ್ಯಾಕ್ಸು, ಕಾರ್ಪೊರೇಟ್ ಟ್ಯಾಕ್ಸು, ಇದೆಲ್ಲ ಏನಾಗುತ್ತೆ, ಸರ್ಕಾರಕ್ಕೆ ಒಂದು ರೆವಿನ್ಯೂ ಬರುತ್ತೆ, ಅದನ್ನ ಏನಕ್ಕನ ಬೇಕಾದ್ರೆ ಅವ್ರು ಬಳಸಬಹುದು. ಸೆಸ್ ನೀವು ಆತರ ಮಾಡೋದಕ್ಕಾಗೋದಿಲ್ಲ. ಕೃಷಿ ಸೆಸ್ ಅಂದ್ರೆ ಕೃಷಿಗೆ ಮಾತ್ರ ಬಳಸಬೇಕು. ಇಲ್ಲಿ ಇನ್ನೊಂದೇನು ಅಂದ್ರೆ ಹೊರೆ ಮತ್ ಯಾರಿಗ ಆಗ್ತಿದೆ ಇದರಿಂದ ಅಂದ್ರೆ
ಆಯಿಲ್ ಮಾರ್ಕೆಟಿಂಗ್ ಕಂಪನೀಸ್, OMC ಅಂತ ನಾವು ಕರಿತೀವಿ. ಇವಾಗ ಫಾರ್ ಎಕ್ಸಾಂಪಲ್ ಉದಾಹರಣೆಗೆ ONGC ಆಗಿರ್ಬೋದು, BPCL ಆಗಿರ್ಬೋದು, ಇಂಡಿಯನ್ ಆಯಿಲ್ ಕಾರ್ಪೊರೇಷನ್ ಆಗಿರ್ಬೋದು, ಇವ್ರಿಗೆ ಇದರಿಂದ ಹೊಡೆತ ಬೀಳುತ್ತೆ ಹೊರತು ಸಾಮಾನ್ಯ ಜನಕ್ಕೆ ಇದರಿಂದ ಹೊಡೆತ ಬೀಳೋದಿಲ್ಲ. ಸೊ ಅವ್ರು ಏನ್ ಮಾಡ್ತಾ ಇದ್ದಾರೆ, ಈ ಆಯಿಲ್ ಮಾರ್ಕೆಟಿಂಗ್ ಕಂಪನೀಸ್ ಗಳ ಮೇಲೆ ಇದೇನೋ ಹೊರೆ ಆಗುತ್ತಾ ಅಂದ್ರೆ ಖಂಡಿತ ಹೊರೆ ಆಗುತ್ತೆ, ಸಾಮಾನ್ಯ ಜನಕ್ಕೆ ಹೊರೆ ಆಗೋದಿಲ್ಲ. ಆದ್ರೆ ಬೈ ಚಾನ್ಸ್ ಏನೋ ನಾಳೆಗೆ ಒಂದ್ ₹2 ಪೆಟ್ರೋಲ್ ಡೀಸೆಲ್ ದರ ಜಾಸ್ತಿ ಆಯ್ತು ಅಂತ ಅನ್ಕೋಣ, ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಏನಾನ ಕಚ್ಚಾ ತೈಲದ ಬೆಲೆಗಳಲ್ಲಿ ಏರಿಕೆ ಆದ್ರೆ ಅವಾಗ ಖಂಡಿತವಾಗ್ಲೂ ಪೆಟ್ರೋಲ್ ಡೀಸೆಲ್ ದರಗಳಲ್ಲೂ ಕೂಡ ಏರಿಕೆ ಆಗುತ್ತೆ. ಬರೀ ಪೆಟ್ರೋಲ್ ಡೀಸೆಲ್ ಅಲ್ಲ, ಚಿನ್ನದ ಮೇಲೂ ಕೂಡ ಏನ್ ಮಾಡಿದ್ದಾರೆ ಅಂದ್ರೆ 2.5% ಈ ಕೃಷಿ ಸೆಸ್ ಅನ್ನ ಖಂಡಿತವಾಗ್ಲೂ ಚಿನ್ನದ ಮೇಲೂ ಕೂಡ ಏರಿದ್ದಾರೆ. ಇದರಿಂದ ಚಿನ್ನ ಬೆಳ್ಳಿ ರೇಟ್ಗಳು ತಿರ್ಗಾ ಜಾಸ್ತಿ ಆಗ್ಬಿಡುತ್ತೆ, ಸಾಮಾನ್ಯ ಜನಕ್ಕೆ ಚಿನ್ನ ಬೆಳ್ಳಿಯ ಗಗನಕ್ಕೆ ಹೋಗ್ಬಿಟ್ರೆ ಅವ್ರಿಗೆ ಆಸೆ ಎಲ್ಲ ಹಾಳಾಗ್ಬಿಡುತ್ತೆ. ಈ ತರನು ಕೂಡ ಅನೇಕ ಜನ ಹೇಳ್ತಾ ಇದ್ದಾರೆ. ನಿಮ್ ಕಾರ್ಯಕ್ರಮದ ಮುಖಾಂತರ ಸ್ಪಷ್ಟನೆಯನ್ನ ಕೊಡ್ತಾ ಇದ್ದೀನಿ. ಇವಾಗ ಕಸ್ಟಮ್ ಡ್ಯೂಟಿ, ಆಮದು ಶುಲ್ಕ ಅಂತ ಚಿನ್ನದ ಮೇಲೆ 12.5% ಏರ್ತಾ ಇದ್ದಾರೆ. 12.5% ಇವಾಗ ಕಸ್ಟಮ್ ಡ್ಯೂಟಿ ಇದೆ, 3% GST ಇದೆ, ಹಾಗೂ ಮೇಕಿಂಗ್ ಚಾರ್ಜಸ್ ಮೇಲೂ ಕೂಡ ಅಡಿಷನಲ್ 2% GST ಇದೆ. ಈಗ ಏನ್ ಹೇಳ್ತಾ ಇದ್ದಾರೆ ಬಜೆಟ್ ನಲ್ಲಿ, ಕೃಷಿ ಸೆಸ್ 2.5% ಅವರು ಚಾರ್ಜ್ ಮಾಡ್ತಿರೋದ್ರಿಂದ ಚಿನ್ನದ ಮೇಲೆ ಈಕ್ವಲೆಂಟ್ ಆಗಿ ಕಸ್ಟಮ್ ಡ್ಯೂಟಿಯಲ್ಲಿ ಇಳಿಕೆಯನ್ನ ತರ್ತಾ ಇದ್ದಾರೆ. ಇದನ್ನ ನಾವು ರಾಷನಲೈಸೇಷನ್ ಆಫ್ ಕಸ್ಟಮ್ ಡ್ಯೂಟಿ ಅಂತ ಕರಿತೀವಿ. ಅಂದ್ರೆ ಏನರ್ಥ, ಒಂದ್ ಕಡೆ ಕೃಷಿ ಸೆಸ್ ಅಂತ ಏನ್ ಇನ್ಕ್ರೀಸ್ ಮಾಡ್ತಾ ಇದ್ದಾರೆ ಅದನ್ನ ಮತ್ತೊಂದು ಕಡೆ ಕಸ್ಟಮ್ ಡ್ಯೂಟಿಯನ್ನ ಕಡಿಮೆ ಮಾಡುವ ಮುಖಾಂತರ ಗ್ರಾಹಕರಿಗೆ ಯಾವುದೇ ರೀತಿಯಾದ ಹೊರೆ ಬೀಳಬಾರದು ಅನ್ನೋದನ್ನ ನಾವು ನೋಡ್ಕೊಂತೀವಿ ಅಂತ ನಾನ್ ಹೇಳ್ತಾ ಇಲ್ಲ, ಬಜೆಟ್ ಹೇಳ್ತಾ ಇದೆ. ಇದೇ ರೀತಿ ಅನೇಕ ಬೇರೆ ಬೇರೆ ಕೆಲವೊಂದು ಕಡೆಗೆ ಇವಾಗ ನಾನು ಹೇಳ್ತೀನಿ, ಇಲ್ಲಿ ನೀವೇನಾನ ಇಂಪೋರ್ಟ್ ಮಾಡುವಾಗ ಒಂದು ತಿಳ್ಕೊಳ್ಳಿ, ನಾವು ಆಮದು ಏನ್ ಮಾಡ್ತೀವಲ್ಲ ಅದ್ರಲ್ಲಿ ಹೈಯೆಸ್ಟ್ ಖರ್ಚಾಗೋದು ಯಾವುದರಲ್ಲಿ ಅಂದ್ರೆ ಪೆಟ್ರೋಲಿಯಂ ಪ್ರಾಡಕ್ಟ್ ಗಳಲ್ಲಿ, ಚಿನ್ನ ಬೆಳ್ಳಿ ಇಂಪೋರ್ಟ್ ಅಲ್ಲಿ. ಈ ಕಡೆ ನಾವು ಇಂಪೋರ್ಟ್ ಮಾಡ್ತಾ ಹೋಯ್ತಾ ಇದ್ರೆ ಏನಾಗುತ್ತೆ, ಆತ್ಮನಿರ್ಭರ ಭಾರತ, ಸ್ವಾವಲಂಬನೆ ಆಗಿರುವಂತಹ ಭಾರತ, ಉದ್ಯೋಗ ಸೃಷ್ಟಿ ಇದೆಲ್ಲ ಮರ್ತು ಬಿಡ್ಬೇಕಾಗತ್ತೆ. ಸೊ ನಮ್ಗೆ ವಿ ಹ್ಯಾವ್ ಟು ಬಿ ಸೆಲ್ಫ್ ರಿಲಯಂಟ್. ಅದಾಗಬೇಕು ಅಂದ್ರೆ ಈ ನೀತಿಗಳು ಬೇಕಾಗತ್ತೆ. ಅಲ್ಲ ರುದ್ರಮೂರ್ತಿ, ಒಂದು ವಿಚಾರ ಐತಿ, ನಾವು ಸೆಲ್ಫ್ ರಿಲಯಂಟ್ ಆಗಬೇಕು ಅಥವಾ ನಾವು ಸ್ವಾವಲಂಬಿ ಭಾರತ ಆಗಬೇಕು, ಆತ್ಮನಿರ್ಭರ ಭಾರತ ಆಗಬೇಕು ಅಂತೇಳಿ ಇವತ್ತು ಯಾರಿಗೋ ಒಬ್ಬನಿಗೆ ಆಸೆ ಇರುತ್ತೆ, ತಾನೇನಾದ್ರೂ ಒಂದಷ್ಟು ಚಿನ್ನ ಖರೀದಿ ಮಾಡಬೇಕು ಅಂತೇಳಿ. ಆದ್ರೆ ನನ್ನ ದೇಶ ಆತ್ಮನಿರ್ಭರ ಭಾರತ ಆಗಬೇಕು ಅಂತೇಳಿ ಆತ ಚಿನ್ನ ಖರೀದಿ ಮಾಡೋದನ್ನ ಬಿಡೋದಕ್ಕೆ ಸಾಧ್ಯ ಆಗುತ್ತಾ? ಅಥವಾ ತನ್ನಲ್ಲಿದ್ದಂಥ ಆಸೆಯನ್ನ ಆತ ತೀರಿಸಿಕೊಳ್ಳೋದಕ್ಕೆ ಸಾಧ್ಯ ಆಗದೆ ಹೋದ್ರೆ ಈ ಚಿನ್ನ ಅಂತೂ ನಾವು ಭಾರತದಲ್ಲಿ ಅದನ್ನ ಹೊರಗಡೆ ತೆಗೆಯೋಕ್ಕೂ ಸಾಧ್ಯ ಇಲ್ಲ, ಅಥವಾ ಚಿನ್ನದ ನಿಕ್ಷೇಪ ನಮ್ಮಲ್ಲಿ ಸದ್ಯದ ಮಟ್ಟಿಗೆ ಯಾವುದೂ ಕೂಡ ಕಾರ್ಯನಿರ್ವಹಿಸ್ತಾ ಇರೋದು ಕೂಡ ತೀರಾ ಚಿಕ್ಕ ಪ್ರಮಾಣದಲ್ಲಿ. ಇಂಥ ಸಂದರ್ಭದಲ್ಲಿ ನೀವು ಸೆಸ್ಗಳನ್ನ ಹಾಕ್ತಾ ಹೋದ್ರೆ, ಅದರ ಜೊತೆಗೆ ಈ ಆಮದು ಶುಲ್ಕವನ್ನ, ಸುಂಕವನ್ನ ಜಾಸ್ತಿ ಮಾಡ್ತಾ ಹೋದ್ರೆ ಅಥವಾ ಕಡಿಮೆ ಮಾಡ್ತಾ ಹೋದ್ರೆ ಅಲ್ಟಿಮೇಟ್ ಆಗಿ ಗ್ರಾಹಕನ ಮೇಲೆ ಹೊರೆ ಬೀಳೋದಿಲ್ವಾ? ಬೀಳೋದಿಲ್ಲ ಅಂತ ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ. ಆಮೇಲೆ ಮತ್ತೊಂದು ಮಾಹಿತಿ ಅಥವಾ ಮಾತನ್ನು ಕೂಡ ಹೇಳ್ತಿದ್ದೀನಿ ನೋಡಿ. ಇಂಥ ಬಜೆಟ್ ಇವತ್ತು ಯಾಕೆ ಬಜೆಟ್ ಅಷ್ಟು ಇಂಪಾರ್ಟೆಂಟ್ ಹಾಗೂ ಚೆನ್ನಾಗಿದೆ ಅಂದ್ರೆ, ಕಳೆದ 100 ವರ್ಷದಲ್ಲಿ 1928 ಅಲ್ಲಿ ಗ್ರೇಟ್ ಡಿಪ್ರೆಷನ್, 1928-29 ಅಲ್ಲಿ ನಾನು ಹುಟ್ಟಿರ್ಲಿಲ್ಲ, ಆಗಾದಂತಹ ಗ್ರೇಟ್ ಡಿಪ್ರೆಷನ್ ಇಡೀ ವಿಶ್ವವನ್ನ ತತ್ತರಗೊಳಿಸಿತ್ತು. ಕರೋನಾ ಬಂದಾದ ನಂತರವೂ ಕೂಡ ಅಂತ ಒಂದು ಪರಿಸ್ಥಿತಿಗೆ ನಾವು ಹೋಗಿದ್ದೀವಿ. ಏನು 2021 ನಲ್ಲಿ ನಮ್ದು GDP ಕಾಂಟ್ರಾಕ್ಟ್ ಆಗಿದೆ, ಹಾಗೂ ಎಕ್ಸ್ಪೆಕ್ಟೇಷನ್ ಇತ್ತು 9.5%, 10% ಕಾಂಟ್ರಾಕ್ಷನ್ ಆಗ್ಬೋದು ಅಂತ. ಆದ್ರೆ ಕೇವಲ ನಮ್ಮ ಕಾಂಟ್ರಾಕ್ಷನ್ ಆಗಿದ್ದು GDP ಅಲ್ಲಿ ಈ ಸಲ ಬಂದಿರುವಂತಹ ಸಮೀಕ್ಷೆ ಪ್ರಕಾರ ಒಂದು 6.5% 7% ಅಷ್ಟೇ ಕಾಂಟ್ರಾಕ್ಷನ್, 6.6% ಎಕ್ಸಾಕ್ಟ್ ಆಗಿದೆ. ಇದರಿಂದೆಲ್ಲ ನಾನು ಏನ್ ಹೇಳ್ತಾ ಇದ್ದೀನಿ ಅಂದ್ರೆ, ನೋಡಿ ಈ ಬಜೆಟ್ ಯಾಕೆ ಒಳ್ಳೆ ಬಜೆಟ್ ಅಂತ ನನ್ನನ್ನು ಕೇಳಿದ್ರೆ, ಹೊಸ ತೆರಿಗೆಗಳನ್ನ ಅವ್ರು ತರಲೇ ಇಲ್ಲ. ಒಂದು ಇಂಪಾರ್ಟೆಂಟ್ ಅಂಶ ಹೇಳ್ತೀನಿ, ಬಾಂಗ್ಲಾದೇಶ ಒಂದು ದೇಶ ಬಿಟ್ರೆ, ಭಾರತ ದೇಶ ಬಿಟ್ರೆ ಇಡೀ ವಿಶ್ವದಲ್ಲಿ ಅಮೆರಿಕ ತಗೊಳ್ಳಿ, ಚೈನಾ ತಗೊಳ್ಳಿ, ಯಾವುದೇ ದೇಶ ತಗೊಳ್ಳಿ, ಅಲ್ಲಿ ಇನ್ಕಮ್ ಟ್ಯಾಕ್ಸ್ ಬೇಸಿಕ್ ಎಕ್ಸಂಪ್ಷನ್ ಲಿಮಿಟ್ ಏನಿದೆಯಲ್ಲ, ಅದು ಒಂದು ಭಾರತೀಯನ ಆವರೇಜ್ ಇನ್ಕಮ್ ಏನಿದೆ ಅದಕ್ಕೂ ಬೇಸಿಕ್ ಎಕ್ಸಂಪ್ಷನ್ ಲಿಮಿಟ್ ಯಾವಾಗ್ಲೂ ಕಡಿಮೆ ಇರುತ್ತೆ. ನಮ್ಮ ದೇಶದಲ್ಲಿ ಭಾರತ ದೇಶದ ಆವರೇಜ್ ಇನ್ಕಮ್ ಒಬ್ಬ ವ್ಯಕ್ತಿ ಎಷ್ಟು ದುಡಿತಾನೆ ಅಂದ್ರೆ 1.25 ಲಕ್ಷ ಇದೆ ವರ್ಷಕ್ಕೆ. ಆದ್ರೆ ಬೇಸಿಕ್ ಎಕ್ಸಂಪ್ಷನ್ ಲಿಮಿಟ್ ಎಷ್ಟಿದೆ ಅಂದ್ರೆ, ಆಫ್ಟರ್ ಟ್ಯಾಕ್ಸ್ ರಿಬೇಟ್ ಅನ್ನು ಕೂಡ ತಾವು ತಗೊಳೋದಾದ್ರೆ 5 ಲಕ್ಷವರೆಗೂ ನಿಮ್ಗೆ ಎಕ್ಸಂಪ್ಷನ್ ಇದೆ. ಆದ್ರೆ ನಮ್ದು ಬೇಸಿಕ್ ಇನ್ಕಮ್ ಟ್ಯಾಕ್ಸ್ 5 ಲಕ್ಷ ಎಕ್ಸಂಪ್ಷನ್ ಇದೆ. ನಾವು ಇನ್ಕಮ್ ದುಡಿತಾ ಇರೋದು ಕೇವಲ 1,25,000. ಇದರಿಂದ ಕೇವಲ 3.5% ಮಾತ್ರ 5 lakh ಅಬೌವ್ ಇನ್ಕಮ್ ಅಲ್ಲಿ ಬರ್ತಾರೆ, ತೆರಿಗೆ ಕಟ್ತಾರೆ. ಆದ್ರೆ ನೀವು ಬೇರೆ ಯಾವುದೇ ದೇಶಕ್ಕೆ ಹೋಲಿಸಿದ್ರೆ ಅವರ ಆವರೇಜ್ ಇನ್ಕಮ್ ಅರ್ನಿಂಗ್ ಕೆಪಾಸಿಟಿ ಏನಿದೆಯಲ್ಲ ಅದು ಬೇಸಿಕ್ ಎಕ್ಸಂಪ್ಷನ್ ಲಿಮಿಟ್ ಗೂ ಜಾಸ್ತಿ ಇರುತ್ತೆ. ಹಾಗಾಗಿ
ಎಲ್ಲಿಂದ ದುಡ್ಡು ತರ್ತಿದ್ದಾರೆ ಮತ್ತೆ ಈ ಬಜೆಟ್ ನಲ್ಲಿ ಅಂತ ತಾವು ಪ್ರಶ್ನೆ ಕೇಳೋದಾದ್ರೆ ಟ್ಯಾಕ್ಸ್ ಲೀಕೇಜ್ ಗಳನ್ನ ನಾನು ನಿಲ್ಲಿಸ್ತೀನಿ, ಟ್ಯಾಕ್ಸ್ ಕಂಪ್ಲೈನ್ಸ್ ಗಳನ್ನ ಚೆನ್ನಾಗಿ ಮಾಡ್ತೀನಿ ಅಂತ ಹೇಳಿದ್ರೆ ಹೊರತು ಹೊಸ ತೆರಿಗೆಗಳನ್ನ ತರಲಿಲ್ಲ. ಕೋವಿಡ್ ಸೆಸ್ ಬಂದ್ಬಿಡುತ್ತೆ ಅಂತ ಭಯ ಇತ್ತು, ಅಥವಾ ಸೆಕ್ಯೂರಿಟಿ ಟ್ರಾನ್ಸಾಕ್ಷನ್ ಟ್ಯಾಕ್ಸ್ ಏನಾನ ಇನ್ಕ್ರೀಸ್ ಮಾಡ್ತಾರ, ಷೇರುಪೇಟೆ ಏನಾನ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಟ್ಯಾಕ್ಸ್ ತಂದ್ಬಿಡುತ್ತಾ ಅಂತ ನೋಡ್ತಿತ್ತು. ಇದು ಯಾವ್ದು ಬರ್ಲಿಲ್ಲ, ಹೊಸ ತೆರಿಗೆ ಯಾವ್ದು ಬರ್ಲಿಲ್ಲ ಅನ್ನೋದೇ ಗುಡ್ ನ್ಯೂಸ್ ಆಗ್ಬಿಡ್ತು. ಇವತ್ತು ಸೆನ್ಸೆಕ್ಸ್ 2314 ಅಂಕಗಳ ಏರಿಕೆಯನ್ನ ಒಂದು ದಿವಸದಲ್ಲಿ ಕಂಡಿದೆ. ನಿಫ್ಟಿ ಇವತ್ತು 650 ಅಂಕಗಳ ಏರಿಕೆಯನ್ನ ಕಂಡಿದೆ. ಬ್ಯಾಂಕ್ ನಿಫ್ಟಿ 2520 ಅಂಕಗಳ ಏರಿಕೆ. ನಾನು ಶೇರ್ ಮಾರ್ಕೆಟ್ ಮಾತಾಡ್ತಾ ಇಲ್ಲ, ಸಾಮಾನ್ಯ ಜನಕ್ಕೆ ಏನ್ ಹೇಳ್ತಾ ಇದ್ದೀನಿ ಅಂದ್ರೆ ಬಜೆಟ್ ಚೆನ್ನಾಗಿದೆಯಾ ಇಲ್ವಾ ಅನ್ನೋದು ಸೂಚ್ಯಂಕ ಇವತ್ತು ನಿಮ್ಗೆ ಷೇರುಪೇಟೆ ಹೇಳ್ತಾ ಇದೆ. ನಾನ್ ಹೇಳಿದ್ರೆ ಖಂಡಿತವಾಗ್ಲೂ ಚೆನ್ನಾಗಿದೆ ಅಂದ್ರೆ ಬೇಡ, ಬಜೆಟ್ ಏನು ಅನ್ನೋದನ್ನ ಇವತ್ತು ಮಾರ್ಕೆಟ್ ಹೇಳ್ತಾ ಇದೆ ಅನ್ನೋದನ್ನು ಕೂಡ ಹೇಳ್ತೀನಿ. ನಿಜ ನಿಜ ರುದ್ರಮೂರ್ತಿ ಮತ್ತಷ್ಟು ಮಾತನಾಡ್ತೀನಿ ನಿಮ್ ಜೊತೆಗೆ. ಯಾಕೆ ಅಂತ ಹೇಳಿದ್ರೆ ಬಜೆಟ್ನ ಬಗ್ಗೆ ಸಾಕಷ್ಟು ವಿಚಾರವನ್ನ ಹೇಳ್ತಾ ಇದ್ರಿ, ಅಥವಾ ಬಜೆಟ್ನ ಒಳಭಾಗದಲ್ಲಿ ಇರುವಂತ ಕೆಲವೊಂದಷ್ಟು ಅಂಶಗಳನ್ನ ತೀರಾ ಲೇಮನ್ ಲ್ಯಾಂಗ್ವೇಜ್ ಅಂದ್ರೆ ಸಾಮಾನ್ಯ ಜನರಿಗೆ ಅರ್ಥ ಆಗುವಂತ ನಿಟ್ಟಿನಲ್ಲಿ ಹೇಳ್ತಾ ಇದ್ರಿ. ಮತ್ತೆ ನಿಮ್ಮನ್ನ ಮಾತನಾಡಿಸ್ತೀನಿ, ಸಾಕಷ್ಟು ವಿಚಾರ ಮಾತನಾಡಿದ್ರೆ ನಮ್ಮ ಜೊತೆಗೆ ಹರೀಶ್ ಹೆಗಡೆ ಅವರು ಕೂಡ ಜಾಯ್ನ್ ಆಗಿದ್ದಾರೆ, ಉದ್ಯಮಿಯೂ ಹೌದು, ಅದರ ಜೊತೆಗೆ ಸಾಕಷ್ಟು ವಿಚಾರಗಳನ್ನು ಅವ್ರ ಜೊತೆಗೆ ಮಾತನಾಡ್ತೀನಿ. ಹರೀಶ್ ಅವರೇ, ಇಲ್ಲಿ ಗಮನಿಸ್ತಾ ಇದ್ವಿ ಇವತ್ತಿನ ಬಜೆಟ್ ಅತ್ಯಂತ ಉತ್ತಮವಾಗಿರುವಂತ ಬಜೆಟ್. ಇಡೀ ಒಂದು ಶತಕ ಇತ್ತಲ್ಲ ಅಥವಾ ಒಂದು ಸೆಂಚುರಿ ಇತ್ತಲ್ಲ ಅದನ್ನು ಹೊರತುಪಡಿಸಿ ಮಂಡನೆ ಆಗಿರುವಂತ ಬಜೆಟ್ ಇದು. ಅತ್ಯಂತ ಒಳ್ಳೆ ಬಜೆಟ್ ಅನ್ನುವಂತ ಮಾತು ಕೇಳಿ ಬರ್ತಾ ಇದೆ. ನಿಮ್ಮ ಅಭಿಪ್ರಾಯದ ಪ್ರಕಾರ ಇವತ್ತು ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ಮಂಡನೆ ಮಾಡಿರುವಂತ ಬಜೆಟ್ ಗುಡ್, ಬ್ಯಾಡ್ ಆರ್ ಅಗ್ಲಿ ಯಾವ ರೀತಿಯಾಗಿದೆ ಅಂತ ನಿಮ್ಮ ಅಭಿಪ್ರಾಯದ ಪ್ರಕಾರ? ಈ ಬಜೆಟ್ ಬಗ್ಗೆ ಭಾಳ ಚಿಂತನೆ ಮಾಡಿ ಮಾತಾಡಬೇಕಾಗತ್ತೆ. ಯಾಕೆ ಅಂತ ಹೇಳಿದ್ರೆ ಈಗ ಎಕ್ಸ್ಪರ್ಟ್ಸ್ ಇಬ್ರು ಮಾತಾಡಿದ್ರು, ಜನಾರ್ದನ್ ಅವರು ಮತ್ತೆ ರುದ್ರಮೂರ್ತಿ ಅವರು. ನಿಜ. ಆದರೆ ಕಾಮನ್ ಮ್ಯಾನ್ಗೆ ಏನೂ ಅರ್ಥ ಆಗಲ್ಲ ಇದು. ಈ ದೇಶದಲ್ಲಿ ಲಿಟ್ರಸಿ ಲೆವೆಲ್ ಎಷ್ಟಿದೆ, ಪರ್ ಕ್ಯಾಪಿಟಾ ಇನ್ಕಮ್ ಎಷ್ಟಿದೆ, ಇದೆರಡನ್ನು ನಾವು ನೋಡ್ಬೇಕಲ್ವಾ. ಈ ವರ್ಷದಲ್ಲಿ ಮಾರ್ಚ್ನಿಂದ ಆಗಸ್ಟ್ವರೆಗೂ ಲಾಕ್ಡೌನ್ ಆಯ್ತು, ಕೆಲಸ ಕಳ್ಕೊಂಡ್ರು, ಊಟಕ್ಕಿಲ್ದೇ ಇರ್ತಕ್ಕಂಥ ಪರಿಸ್ಥಿತಿಗಳು ಈ ದೇಶದಲ್ಲಿತ್ತು. ನೀವು ಅದನ್ನು ಯೋಚನೆ ಮಾಡಬೇಕು. ನಾವು ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ ಮಾಡ್ತೀವಿ, ಬೇರೆ ಬೇರೆ ಫೀಲ್ಡ್ಗಳಿಗೆ ನಾವು ಇಷ್ಟು ಹಣ ಕೊಡ್ತೀವಿ ಅಂತಕ್ಕಂಥದ್ದು ಅದು ಫ್ಯೂಚರ್ಗೆ ಒಂದು ಸಬ್ಜೆಕ್ಟ್. ಅದು ಎಲ್ಲರೂ ಕೂಡ ಇವತ್ತು ಶೇರ್ ಮಾರ್ಕೆಟಲ್ಲಿಲ್ಲ. ಭಾರತ ದೇಶದಲ್ಲಿ 130 ಕೋಟಿ ಜನದಲ್ಲಿ ಶೇರ್ ಮಾರ್ಕೆಟಲ್ಲಿ ಯಾರಿದ್ದಾರೆ? ದಿನ 1500 ಕೋಟಿ FIIs ತಂದಾಕ್ತಾರೆ, DIS 1000 ಕೋಟಿ ಸೇಲ್ ಮಾಡ್ತಾರೆ. ಕಾಮನ್ ಮ್ಯಾನ್ಗೆ ಜೋಬಲ್ಲಿ 1000 ರೂಪಾಯಿ ಇದೆಯಾ? ಅದನ್ನು ಯೋಚನೆ ಮಾಡಬೇಕು. ಮೆಡಿಸನ್ ಯಾವುದನ್ನು ಫ್ರೀ ಸಿಕ್ಕಿಲ್ಲ. ಕೋವಿಡಲ್ಲಿ ಎಲ್ಲರೂ ಕೂಡ ಹಾಸ್ಪಿಟ್ಲಿಗೆ ಹೋದಂಥ ಸಂದರ್ಭದಲ್ಲಿ ಎಲ್ಲೂ ಕೂಡ ಅವ್ರಿಗೆ ಫ್ರೀ ಮೆಡಿಸನ್ನು ಕೊಟ್ಟಿಲ್ಲ, ಫ್ರೀ ಟ್ರೀಟ್ಮೆಂಟು ಆಗಿಲ್ಲ. ಎಲ್ಲರೂ ಕೂಡ ತಮ್ಮ ಮಾಂಗಲ್ಯ ಮಾರಿ ಹಾಸ್ಪಿಟ್ಲಲ್ಲಿ ಟ್ರೀಟ್ಮೆಂಟ್ ತಗೊಂಡಿದ್ದಾರೆ. ಇದನ್ನ ಸರ್ಕಾರ ನೋಡಬೇಕಾದಂಥದ್ದು ಬಹಳ ಮುಖ್ಯ. ವರ್ಷ ಯಾಕೆ ಬಜೆಟ್ ಮಾಡಬೇಕು? ಈ ದೇಶದಲ್ಲಿ ಆಗಿರ್ತಕ್ಕಂಥ ಪರಿಸ್ಥಿತಿಯನ್ನು ಅವಲೋಕನ ಮಾಡಿ ಅವರು ಬಜೆಟನ್ನು ಮಾಡಬೇಕು. ಇನ್ಕಮ್ ಟ್ಯಾಕ್ಸ್ ಕಟ್ಟೋರು ಬೇರೆ ಜನ, ಇನ್ಕಮ್ ಟ್ಯಾಕ್ಸ್ ಕಟ್ಟದೇ ಇರೋರು ಬೇರೆ ಜನ. ಎಷ್ಟು ಜನ ಈ ದೇಶದಲ್ಲಿ ಇನ್ಕಮ್ ಟ್ಯಾಕ್ಸ್ ಕಟ್ತಾರೆ? ಎಷ್ಟು ಜನಕ್ಕೆ ಇವತ್ತು ಇದ್ರ ಬಗ್ಗೆ ಅರ್ಥ ಆಗ್ತದೆ? ಜನರಿಗೆ ಬೇಕಾದಂಥದ್ದು, ಸಾಮಾನ್ಯ ಜನರಿಗೆ ಬೇಕಾದಂಥ ಬಜೆಟ್. ನೀವು ಹೊರಗಡೆಯಿಂದ 74% ಇದನ್ನ ಯಾವುದೋ ಇನ್ಶೂರೆನ್ಸ್ ಇದರಲ್ಲಿ FDI ತರ್ತಾ ಇದ್ದೀರಾ. ಎಲ್ಲ ಹೊರದೇಶದಿಂದ ಬರ್ತಾ ಇದ್ದಾರೆ ಇನ್ವೆಸ್ಟ್ಮೆಂಟ್ಗೆ ನಮ್ಮ ದೇಶಕ್ಕೆ. ಇಲ್ಲಿಂದ ಬಂದಿದ್ದ ಪ್ರಾಫಿಟ್ ಎಲ್ಲವೂ ಕೂಡ ಹೊರದೇಶಕ್ಕೆ ಹೋಗುತ್ತೆ. ಅಮೆಝಾನ್ ಬಂದು ಇಲ್ಲಿ 1000 ಕೋಟಿ ಇನ್ವೆಸ್ಟ್ ಮಾಡಿದ್ರೆ ಅಲ್ಲಿ ಬರ್ತಕ್ಕಂಥ ಪ್ರಾಫಿಟ್ ನಮ್ಮ ದೇಶದಲ್ಲಿ ಬಿಡ್ತಾರಾ? ಹೊರಗಡೆ ತಗೊಂಡೋಗ್ತಾರೆ ಅವ್ರ ದೇಶಕ್ಕೆ ಇನ್ಕಮ್ ಎಲ್ಲಾನು. ಬೇಕಾದಷ್ಟು ಹೊರದೇಶದ ಕಂಪನಿಗಳು ಇಲ್ಲಿ ಆಟೋಮೊಬೈಲ್ ಇಂಡಸ್ಟ್ರಿ ಇರ್ಬೋದು. ಹರೀಶ್ ಅವರೇ, ಒಟ್ಟಾರೆ ನೀವೇನ್ ಹೇಳಕ್ ಹೊರಟಿದ್ದೀರಿ ಅಂತ ಹೇಳಿದ್ರೆ, ನೀವೇನ್ ಹೇಳ್ತಾ ಇದ್ದೀರಿ ಅಂತ ಹೇಳಿದ್ರೆ, ಇಲ್ಲಿ ಡೈರೆಕ್ಟ್ ಆಗಿರುವಂತ ಬೆನಿಫಿಟ್ ಆಗ್ಲಿ ಅಥವಾ ಯಾವುದೇ ರೀತಿಯಾದಂತಹ ಒಂದಷ್ಟು ಅನುಕೂಲ ಆಗ್ಲಿ ಸಾಮಾನ್ಯ ಜನಕ್ಕೆ ಇಲ್ಲಿ ಆಗಿಲ್ಲ. ಇಲ್ಲೇನಿದ್ರು ಅನುಕೂಲ ಆಗಿರೋದು ಕಾರ್ಪೊರೇಟ್ ವಲಯಕ್ಕೆ, ಅನುಕೂಲ ಆಗಿರೋದು ಶ್ರೀಮಂತರಿಗೆ ಎನ್ನುವಂತ ಮಾತು ಮಾತ್ರ. ಹೌದು. ರುದ್ರಮೂರ್ತಿ ಅವರ ವಿಚಾರ ಐತಲ್ಲಿ. ಹರೀಶ್ ಅವರೇ, ನಿಮ್ ಜೊತೆಗೆ ಮಾತನಾಡ್ತೀನಿ. ಚೆನ್ನಾಗಿ ಹೇಳ್ತಾ ಇದ್ರಿ. ಆದ್ರೆ ಇಲ್ಲಿ ರುದ್ರಮೂರ್ತಿ ಅವರು ಹಾಗೇನೆ ಜನಾರ್ದನ್ ಅವರು ಕೂಡ ನಮ್ಮ ಜೊತೆಗೆ ಜಾಯ್ನ್ ಆಗಿದ್ದಾರೆ. ಜನಾರ್ದನ್ ಅವರೇ, ಒಂದು ವಿಚಾರ ಇಲ್ಲಿ ಹೇಳ್ತಾ ಇದ್ರು ಹರೀಶ್ ಅವರು, ನೀವು ಇಲ್ಲಿ ಸಾಮಾನ್ಯ ಜನಕ್ಕೆ ಪ್ರತಿನಿತ್ಯ ಹೊಟ್ಟೆ ತುಂಬಿಸ್ಕೊಳ್ಳೋದೇ ದೊಡ್ಡ ವಿಚಾರ. ಈ ಹೊಟ್ಟೆ ತುಂಬಿಸ್ಕೊಳ್ಳುವಂತ ವಿಚಾರದಲ್ಲೇ ಎಷ್ಟೋ ಜನಕ್ಕೆ ನೌಕರಿ ಇಲ್ಲದೆ ಕಂಗಾಲಾಗುವಂತ ಪರಿಸ್ಥಿತಿ ಇದೆ. ಅಂಥವ್ರಿಗೆ ನೀವು ತತ್ಕ್ಷಣಕ್ಕೆ ಅಂತೇಳಿ ಇಂತಿಷ್ಟು ದುಡ್ಡು ಅಥವಾ ತತ್ಕ್ಷಣಕ್ಕೆ ಹೇಳಿ ಇಂತಿಷ್ಟು ಬೆನಿಫಿಟ್ ಅಂತೇಳಿ ಕೊಡೋದು ಬಿಟ್ಬಿಟ್ಟು ನೀವು ಲಾಂಗ್ ರನ್ನಿಗೆ FDI ತರ್ತೀವಿ, ಲಾಂಗ್ ರನ್ನಿಗೆ ಕೈಗಾರಿಕೆಗಳಿಗೆ ಉತ್ತೇಜನ ಕೊಡ್ತೀವಿ, ಆ ಮೂಲಕ ಉದ್ಯೋಗ ಸೃಷ್ಟಿ ಮಾಡ್ತೀವಿ, ಉದ್ಯೋಗ ಸೃಷ್ಟಿ ಮಾಡಿ 1 ತಿಂಗಳು ದುಡಿದು ಸಂಬಳ ತಗೊಂಡು ನಂತರ ಹೊಟ್ಟೆ ತುಂಬಿಸ್ಕೊಳ್ಳಿ ಎನ್ನುವಂಥ ನಿಟ್ಟಿನಲ್ಲಿ ಸರ್ಕಾರ ಮಾತಾಡ್ತಾ ಇದೆ. ಅದು ಸರಿಯಲ್ಲ.
ಸಂಕಷ್ಟದ ಕಾಲದಲ್ಲಿ ಜನರಿಗೆ ಅತ್ಯಂತ ಸುಲಲಿತವಾಗಿ ಅಥವಾ ಸುಲಭವಾಗಿ ಒಂದಷ್ಟು ಯಾವುದಾದ್ರೂ ಬೆನಿಫಿಟ್ ಅನ್ನು ಕೊಡಬೇಕಿತ್ತು ಸರ್ಕಾರ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದಾರೆ. ಅದು ಖಂಡಿತ ಹೌದು ಅಂತೇಳಿ ಅನ್ಸುತ್ತೆ ಮೇಲ್ನೋಟಕ್ಕೆ. ನಾನು ಹೇಳ್ಬೋದಾ? ಹೇಳಿ ಹೇಳಿ. ಈಗ ಭಾರತದಲ್ಲಿ 50% ಜನ ಅಗ್ರಿಕಲ್ಚರ್ ಮೇಲೆ ಡಿಪೆಂಡ್ ಆಗಿದ್ದಾರೆ. ಅಗ್ರಿಕಲ್ಚರ್ ಮೇಲೆ ಡಿಪೆಂಡ್ ಆದಾಗ ಅವರಿಗೆ ಮಿನಿಮಮ್ ಪ್ರೈಸ್ ಸಪೋರ್ಟ್ ಬೇಕು. ಹೌದು. ಆ ಮಿನಿಮಮ್ ಸಪೋರ್ಟ್ ಪ್ರೈಸ್ಗೋಸ್ಕರ ದೇ ಆರ್ ಇದು ಸೆಸ್ ಅನ್ನು ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಅದರ ಪ್ರಕಾರ ನನ್ಗನ್ಸುತ್ತೆ ಇನ್ನ ರೈತರ ಬದುಕು ಚೆನ್ನಾಗುತ್ತೆ, ಹಸನಾಗುತ್ತೆ. ಮತ್ತೆ ಕೈಗಾರಿಕೆಗಳಿಗೆ ಬೇಕಾಗಿರ್ತಕ್ಕಂಥ ಸೌಲಭ್ಯಗಳು ಮತ್ತೆ ಕೈಗಾರಿಕೆಗಳಲ್ಲಿ ಇರ್ತಂತ ಏನು ಒಂದು ಗಾಬರಿ ಹುಟ್ಟುವಂತ ಸನ್ನಿವೇಶಗಳಿದ್ದು, ಏನು ಸ್ಟೀಲ್ ಪ್ರೈಸ್ ಜಾಸ್ತಿ ಆಗ್ತದೆ, ಉದ್ಯೋಗ ಕಳ್ಕೊಳ್ತಾರೆ, ಬ್ಯಾಂಕ್ ಸಾಲ ಸಿಕ್ಕೋದಿಲ್ಲ, ಮತ್ತೆ ಕೈಗಾರಿಕೆಯಲ್ಲಿ ಡಿಮ್ಯಾಂಡ್ ಇಲ್ಲ. ಇವತ್ತಿನ ದಿನ ಒಂದು ಅವ್ರು 15 years ಕಮರ್ಷಿಯಲ್ ವೆಹಿಕಲ್ ನ ಸ್ಕ್ರಾಪ್ ಮಾಡೋದಕ್ಕೆ ಪಾಲಿಸಿ ಮಾಡಿದ್ದಾರೆ. ಆ ಸ್ಕ್ರಾಪ್ ಮಾಡಿದಾಗ ಸುಮಾರು 30% to 40% ಆಫ್ ದಿ ವೆಹಿಕಲ್ಸ್ ವಿಲ್ ಗೋ ಅವೇ ಫ್ರಮ್ ದಿ ರೋಡ್. ಏರ್ ಪೊಲ್ಯೂಷನ್ ಕಡಿಮೆ ಆಗುತ್ತೆ, ಏರ್ ಪ್ಯೂರಿಫೈಯರ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಮತ್ತು ಈ ಯಾವ ರೀತಿನಲ್ಲಿ ಮಧ್ಯಮ ಕೈಗಾರಿಕೆಗಳು ಸಣ್ಣ ಕೈಗಾರಿಕೆಗಳು ಬೆಳ್ತಾ ಬರ್ತದೋ ಆವಾಗ ಉದ್ಯೋಗ ಸೃಷ್ಟಿ ಆಗುತ್ತೆ. ಉದ್ಯೋಗ ಸೃಷ್ಟಿ ಆದಾಗ ಆಟೋಮೆಟಿಕ್ ಆಗಿ ಬಡತನ ಹೋಗುತ್ತೆ. ನಿಜ. ಅದೇ ಮುಖ್ಯವಾಗಿ ಬೇಕಾಗಿರ್ತಕ್ಕಂತ ಇದು. ಈ ಬಡ್ಜೆಟ್ ಲಾಂಗ್ ರನ್ನೇ ಹೊರತು ಶಾರ್ಟ್ ರನ್ ಅಲ್ಲ. ಆದ್ರೆ ಕಳೆದ 5 ವರ್ಷಗಳ ಬಡ್ಜೆಟ್ ನೋಡಿದಾಗ ಈಗ 3ನೇ ವರ್ಷದ ಬಡ್ಜೆಟ್ ಅನ್ನ ಪ್ರೆಸೆಂಟ್ ಮಾಡಿದ್ದಾರೆ. ಅಲ್ಲ, ಬಜೆಟ್ 365 ದಿನ ಆದ್ಮೇಲೆ ಅಲ್ವಾ ಸರ್? ಹೌದು, ನಾನು ಒಪ್ಕೊಳ್ತೀನಿ. ಆದ್ರೆ ಸೆನ್ಸೆಕ್ಸ್ 36,000 29,000 ಇತ್ತಿದ್ದು ಇವತ್ತು ಸುಮಾರು 50,000 ದಾಟೋದಕ್ಕೆ ಬಂದಿರ್ಬೇಕಾದ್ರೆ ಫಾರಿನ್ ಇನ್ವೆಸ್ಟ್ಮೆಂಟ್ ಬರ್ತಾ ಇದೆ. ಫಾರಿನ್ ಇನ್ವೆಸ್ಟ್ಮೆಂಟ್ ಅಮೆಜಾನ್ ಅವ್ರು ತಗೊಂಡು ಹೋಗ್ತಾರೆ ಅನ್ನೋದು ಅದಕ್ಕೆಲ್ಲ ಕಡಿವಾಣಗಳು ಹಾಕೋದನ್ನ ಎಲ್ಲರಿಗೂ ಗೊತ್ತಿದೆ. ಅದನ್ನ ಶ್ರೀಸಾಮಾನ್ಯನಿಗೂ ಆಡಿಟ್ಗಳಿಗೂ ಅರ್ಥ ಆಗೋದಿಲ್ಲ. ಯಾವ ಟೆಕ್ನಿಕಲ್ ಪರ್ಸನ್ ಯಾವ ರೀತಿಯಲ್ಲಿ ಅವ್ರನ್ನ ಆದಾಯನ ಇಲ್ಲೇ ಇನ್ವೆಸ್ಟ್ ಮಾಡಬೇಕು, ಇದನ್ನ ಬೇರೆ ದೇಶಕ್ಕೆ ಟ್ರಾನ್ಸ್ಫರ್ ಮಾಡೋ ಹಾಗಿಲ್ಲ. ಆ ಕಾನೂನುಗಳೆಲ್ಲ ಇದೆ. ಆ ಎಕ್ಸ್ಟರ್ನಲ್ ಅಫೇರ್ಸ್ ಮಿನಿಸ್ಟ್ರಿ ದಟ್ ವಿಲ್ ನಿಜ. ಜನಾರ್ದನ್ ಸರ್, ಥ್ಯಾಂಕ್ ಯು ಸೋ ಮಚ್. ಇಷ್ಟೊತ್ತು ಟಿವಿ9 ಡಿಜಿಟಲ್ ಜೊತೆ ಮಾತನಾಡಿದ್ರಿ, ಸಾಕಷ್ಟು ವಿಚಾರವನ್ನ ಅಭಿಪ್ರಾಯವನ್ನ ಹಂಚ್ಕೊಂಡ್ರಿ. ರುದ್ರಮೂರ್ತಿ ಅವರೇ, ಇಲ್ಲಿ ಹರೀಶ್ ಅವ್ರು ಕೇಳ್ತಾ ಇರುವಂತ ಪ್ರಶ್ನೆ, ನೀವು ಡೈರೆಕ್ಟ್ ಆಗಿ ಒಂದಷ್ಟು ಬೆನಿಫಿಟ್ ಕೊಡುವಂತ ಕೆಲಸ ಮಾಡಬೇಕಿತ್ತು. ಎಕ್ಸಾಂಪಲ್ ಅಂತ ಹೇಳಿದ್ರೆ ನೀವು PM ಕಿಸಾನ್ ಸಮ್ಮಾನ್ ಯೋಜನೆ ಅಂತೇಳಿ ಒಂದಷ್ಟು ದುಡ್ಡನ್ನ ಅವ್ರ ಅಕೌಂಟಿಗೆ ಹಾಕ್ತೀರಾ. ಅದೇ ರೀತಿಯಾಗಿ ಈ ಸಂಕಷ್ಟದ ಕಾಲದಲ್ಲಿ ಉದ್ಯೋಗ ಕಳ್ಕೊಂಡಿದ್ದಂಥ ಒಬ್ಬ ಉದ್ಯೋಗಿಗೆ ಅಥವಾ ಉದ್ಯೋಗ ಹುಡುಕೋದಕ್ಕೆ ಶುರು ಮಾಡಿ ಕೊರೋನಾ ಸಂದರ್ಭದಲ್ಲಿ ಉದ್ಯೋಗ ಸಿಗದೆ ಕಂಗಾಲಾಗಿರುವಂಥ ಒಬ್ಬ ಯುವಕನಿಗೆ ಅಥವಾ ಕೃಷಿ ಚಟುವಟಿಕೆಯಲ್ಲಿ ತೊಡಗಿಕೊಂಡು ನಷ್ಟ ಅನುಭವಿಸಿರುವಂಥ ಒಬ್ಬ ರೈತನಿಗೆ ಅಥವಾ ಒಟ್ಟಾರೆ ಇಂಥ ಸಂಕಷ್ಟಕ್ಕೆ ಈಡಾಗಿರುವಂಥ ಕುಟುಂಬಗಳಿಗೆ ಒಂದಷ್ಟು ಹಣ ವರ್ಗಾವಣೆ ಮಾಡುವಂಥ ಸ್ಕೀಮನ್ನು ತರಬಹುದಿತ್ತು. ಆದರೆ ಅಂಥ ಯಾವ ಸ್ಕೀಮು ಕೂಡ ಕಣ್ಣಿಗೆ ಕಾಣಿಸ್ತಾ ಇಲ್ಲ. ದೊಡ್ಡ ದೊಡ್ಡ ಮಾತುಗಳಿವೆ, ದೊಡ್ಡ ದೊಡ್ಡ ಅಂಕಿ ಅಂಶಗಳಿದೆಯೇ ವಿನಃ ಸಾಮಾನ್ಯ ಜನರಿಗೆ ಅನುಕೂಲ ಆಗುವಂಥ ಯಾವ ಅಂಶವೂ ಯಾವುದೇ ರೀತಿಯಾದಂಥ ಬೆನಿಫಿಟ್ ಇವತ್ತಿನ ಬಜೆಟ್ನಲ್ಲಿ ಇಲ್ಲ ಅನ್ನುವಂಥ ಮಾತು. ಆನಂದ್ ಅವರೇ, ಶುದ್ಧವಾದಂತಹ ಸುಳ್ಳುಗಳು ಈ ಮಾತುಗಳು. ಯಾಕೆ ಅಂದ್ರೆ ಬಜೆಟ್ ಮುಂಚೆ ಮಾತನ್ನು ತಮ್ಗೆ ಹೇಳ್ತಾ ಇದ್ದೇನೆ. ಹಾಗೂ ನಿರ್ಮಲಾ ಸೀತಾರಾಮನ್ ಅವರು ಸ್ಟಾರ್ಟಿಂಗ್ ಅಲ್ಲೇ ಈ ಮಾತನ್ನು ಹೇಳಿದ್ರು. ನಾವು ಮಾರ್ಚ್ 26, 2020 ಇಸ್ವಿ, ಅವಾಗ ಏನ್ ನಮ್ ಕರೋನಾ ಭೀತಿ ಮಾರ್ಚ್ ಎಂಡ್ ಅಲ್ಲಿ ಸ್ಟಾರ್ಟ್ ಆದಾಗ್ಲೂ ಕೂಡ ಇಂಡಿಯಾ ಇಸ್ ದ ಓನ್ಲಿ ಕಂಟ್ರಿ, ಹೇಳ್ತಾ ಇದ್ದೀನಿ, ಹೈಯೆಸ್ಟ್ ಸ್ಪೆಂಡಿಂಗ್ ಅನ್ನ ಬಡವರಿಗೋಸ್ಕರ, ಅವರ ಊಟಕ್ಕೋಸ್ಕರ ಫ್ರೀ ಆಗಿ ಅಕ್ಕಿ ಗೋಧಿ ಕೊಡುವ ಮುಖಾಂತರ ಆಗಿರ್ಬೋದು, ಯಾವುದೇ ಒಬ್ಬ ಮನುಷ್ಯ ಊಟ ಇಲ್ಲದೆ, ಆಹಾರವಿಲ್ಲದೆ ಸಾಯಬಾರ್ದು ಅನ್ನುವ ಒಂದೇ ಒಂದು ಕಲ್ಪನೆಯಿಂದ ನರೇಂದ್ರ ಮೋದಿ ಅವರು ಏನು ಪ್ರಧಾನ ಮಂತ್ರಿ ಗರೀಬ್ ಕಲ್ಯಾಣ್ ಯೋಜನೆಯಲ್ಲಿ ಎಷ್ಟು ದುಡ್ಡು ಅಲೋಕೇಶನ್ ಅನ್ನ ಸ್ಟಾರ್ಟಿಂಗ್ ಮಾಡಿದ್ರು ಅಂದ್ರೆ ಅದರ ಬೆನಿಫಿಟ್ ಏನಿದೆ, 70% ಆಫ್ ಪಾಪ್ಯುಲೇಷನ್ ಅನ್ನ ಕವರ್ ಮಾಡ್ತು. ಅದು ಇದು ಕಡಿಮೆ ಇಂಪಾರ್ಟೆಂಟ್ ಅಲ್ವಾ ಸರ್? ಎಷ್ಟು ದಿವಸ ಕೊಟ್ಟರು, ಎಷ್ಟು ತಿಂಗಳು ಕೊಟ್ಟರು ಅನ್ನೋದು ಇಂಪಾರ್ಟೆಂಟ್ ಅಲ್ವಾ? ಆನಂದ್ ಅವರೇ, ನಮ್ಮ ಜನಗಳನ್ನ ನಾವು ಸೋಂಬೇರಿ ಮಾಡೋದು ಬೇಕಾಗಿಲ್ಲ. ನಾವು ಸುಮ್ನೆ ಕೂತ್ಕೊಂಡು ಅವ್ರಿಗೆ ಎಕ್ಸ್ಟ್ರಾ ಬೆನಿಫಿಟ್ ಗಳನ್ನ ಕೊಟ್ಕೊಂಡು ನೀವು ಫಾರ್ಮ್ ಲೋನ್, ನಮ್ಮ ಜನ ಕೂಡ ಸೋಂಬೇರಿ ಆಗಿರ್ಬೇಕು, ದುಡಿಬಾರ್ದು ಅಂತಲ್ಲ, ದುಡಿಯೋದಕ್ಕೆ ರೆಡಿ ಇದ್ದಾರೆ. ಆದ್ರೆ ಉದ್ಯೋಗ ಸೃಷ್ಟಿ ಮಾಡಿ ನಿಜ. ಆದ್ರೆ ಸೃಷ್ಟಿಯಾಗಿರುವಂತ ಉದ್ಯೋಗದಿಂದ ಬಂದ ಸಂಬಳದಲ್ಲೇ ನೀವು ಬದುಕಿ ಇಂಥ ಸಂಕಷ್ಟ ಕಾಲದಲ್ಲೂ ಅಂತ ಹೇಳ್ತಾ ಹೋದ್ರೆ ಈ ಪಾಪ ಈ ಸಂಕಷ್ಟ ಅನುಭವಿಸುವಂತವ್ರ ಕಥೆ ಏನು ಅಂತ. ಹರೀಶ್ ಅವರೇ ಹೇಳಿ
ಹೇಳಿ ಇಲ್ಲಿ ನಾವೇನ್ ಹೇಳ್ತಿದ್ದೀನಿ, ಒಂದ್ ಇಂಪಾರ್ಟೆಂಟ್ ಪಾಯಿಂಟ್ ನಾವಿಲ್ಲಿ ಏನ್ ನೋಡ್ಬೇಕು, ಹೆಲ್ತ್ ಎಕ್ಸ್ಪೆಂಡಿಚರ್ ಏನ್ ಆಗ್ತಾ ಇದೆ ಅದರ 137% ರೈಸ್ ಈ ಬಜೆಟ್ ನಲ್ಲಿ ಕೊಟ್ಟಿದ್ದಾರೆ. ಓದ್ ಬಜೆಟ್ಗೂ ಈ ಬಜೆಟ್ಗೂ ತಾವು ಕಂಪೇರ್ ಮಾಡೋದಾದ್ರೆ 2.23 crore ಇವತ್ತು ಹೆಲ್ತ್ ಗೆ ಅಲೋಕೇಶನ್ ಅನ್ನ ಮಾಡ್ತಾ ಇದ್ದಾರೆ ಅಂದ್ರೆ ಅದಕ್ಕೆ ಸ್ಮಾಲ್ 10% 20% ಇನ್ಕ್ರೀಸ್ ಅಲ್ಲ. ಹೆಲ್ತ್ ಗೋಸ್ಕರ, ಹೆಲ್ತ್ ಇಸ್ ವೆಲ್ತ್ ಅಂತಿವೆ, ವೆಲ್ತ್ ಇಸ್ ಹೆಲ್ತ್ ಅಂತ ಎಲ್ಲೂ ಹೇಳಲ್ಲ ನಾವು. ಸೊ ಮೋದಿ ಅವರ ಕಾರ್ಯಕ್ರಮಗಳನ್ನ ನಾನು ಒಪ್ತಾ ಇದ್ದೀನಿ ಅಥವಾ ನಾನ್ ಶ್ಲಾಘನೀಯವಾಗಿ ಹೇಳ್ತಾ ಇದ್ದೀನಿ ಅಲ್ಲ, ಇಡೀ ವಿಶ್ವ ಹೇಳ್ತಾ ಇದೆ. ಆಮೇಲೆ ನಾವು ನಮ್ಮ ದೇಶದ ಪ್ರಧಾನ ಮಂತ್ರಿ ಹಾಗೂ ನಮ್ಮ ದೇಶದ ಒಳ್ಳೆ ಕೆಲಸಗಳನ್ನ ಹೇಳಲ್ಲ ಅಂದ್ರೆ ಫಾರಿನ್ ಅವ್ರು ಬಂದ್ ಹೇಳಕ್ಕಾಗತ್ತಾ? ಹಾಗೂ ಇಂಥ ಸಮಯ ತುಂಬಾ ಇಂಪಾರ್ಟೆಂಟ್ ನೋಡಿ. ಕರೋನಾ ಅನ್ನುವ ಸಮಯದಲ್ಲಿ ತೆರಿಗೆಗಳು ಬೇರೆ ಎಲ್ಲಾ ಕಡೆ ಜಾಸ್ತಿ ಮಾಡ್ತಾ ಇದ್ದಾರೆ. ನಮ್ಮ ದೇಶದಲ್ಲಿ ಒಂದೇ ₹1 ಅಡಿಷನಲ್ ಕೋವಿಡ್ ಸೆಸ್ನು ಕೂಡ ಇವ್ರು ತರ್ಲಿಲ್ಲ ರೀ. ಅದಕ್ಕೆ ಶೇರ್ ಮಾರ್ಕೆಟ್ ಇಷ್ಟೊಂದು ಮೇಲೆ ಹೋಗಿದ್ದು. ನಮ್ ಹರೀಶ್ ಅವ್ರು ಹೇಳಿದ್ರು ಶೇರ್ ಮಾರ್ಕೆಟ್ ಅಲ್ಲಿ ಎಷ್ಟು ಜನ ಬಹಳ ಇನ್ವೆಸ್ಟ್ ಮಾಡ್ಬಿಡ್ತಾರೆ ಅದನ್ನ ನೋಡ್ಬೇಡಿ ಅಂತ. ನಾನು ಶೇರ್ ಮಾರ್ಕೆಟ್ ಮಾತಾಡ್ತಿರೋದು ಹೂಡಿಕೆ ದೃಷ್ಟಿಯಿಂದ ಅಲ್ಲ, ಬಜೆಟ್ ಹೇಗಿದೆ ಅಂತ ಶೇರ್ ಮಾರ್ಕೆಟ್ ಹೇಳ್ತಾ ಇದೆ ಅಂತ ಹೇಳಿದೆ ನಾನು. ಶೇರ್ ಮಾರ್ಕೆಟ್ ಬಗ್ಗೆ ನಮ್ಮ ಸಾಮಾನ್ಯ ಜನರಿಗೆ ಅದಕ್ಕೂ ಇದಕ್ಕೂ ಸಂಬಂಧ ಇಲ್ಲ, ನಾನು ಒಪ್ತಾ ಇದ್ದೀನಿ. ಇಲ್ಲಿ ಏನ್ ನಾವು ತಿಳ್ಕೋಬೇಕು, ಇಂಥ ಸಮಯದಲ್ಲಿ ಕೊಟ್ಟಿರುವಂತಹ ಈ ಬಜೆಟ್ ಏನಿದೆ ಇದು ತುಂಬಾನೇ ಒಳ್ಳೆ ಬಜೆಟ್. ಯಾಕೆ ಅಂದ್ರೆ ಹೊಸ ತೆರಿಗೆಗಳನ್ನ ಹಾಕ್ಲಿಲ್ಲ, ಟ್ಯಾಕ್ಸ್ ಲೀಕೇಜ್ ಗಳನ್ನ ಖಂಡಿತ ಕಡಿಮೆ ಮಾಡಿದ್ರು. ಇನ್ಕಮ್ ಟ್ಯಾಕ್ಸ್ ಅಸೆಸ್ಮೆಂಟ್ ಅನ್ನ ತಾವು ನೋಡೋದಾದ್ರೆ ಮುಂಚೆ 6 ವರ್ಷದವರೆಗೂ ಇನ್ಕಮ್ ಟ್ಯಾಕ್ಸ್ ಅನ್ನ ವಾಪಸ್ ತೆಗಿಬಹುದಿತ್ತು. ಅದನ್ನ ಈ ಸಲ ತೆಗಿಯೋದನ್ನ 6 years ಅನ್ನ 3 years ಮಾಡಿದ್ರು. ಈಸ್ ಆಫ್ ಡೂಯಿಂಗ್ ಬಿಸ್ನೆಸ್ ಗೆ ಭಾರಿ ಒತ್ತನ್ನ ಕೊಟ್ರು. ಸೀನಿಯರ್ ಸಿಟಿಸನ್ಸ್ ಅಬೌವ್ 75 years ಆದ್ರೆ ಅವ್ರ ಟ್ಯಾಕ್ಸ್ ರಿಟರ್ನ್ ಅನ್ನ ಫೈಲ್ ಮಾಡಬೇಡಿ ಅಂದ್ರು. ಫೇಸ್ಲೆಸ್ ಮುಖಾಂತರ ಅಂದ್ರೆ ನೀವ್ ಯಾರು ಕೂಡ ಬಂದ್ರಿ ಇನ್ಕಮ್ ಟ್ಯಾಕ್ಸ್ ಅಲ್ಲಿ ಯಾರೋ ಇನ್ಸ್ಪೆಕ್ಟರ್ ಮೀಟ್ ಮಾಡಿ ಆಮೇಲೆ ಮಾಡೋದಲ್ಲ, ಫೇಸ್ಲೆಸ್ ಮುಖಾಂತರ ನೀವು ಇನ್ಕಮ್ ಟ್ಯಾಕ್ಸ್ ಕಂಪ್ಲೇಂಟ್ಸ್ ಗಳನ್ನ ಮಾಡಿ ಅಂದ್ರು. ಇವೆಲ್ಲ ಇದೆ ಅಂದ್ರೆ ಮಾರ್ಕೆಟ್ ಖಂಡಿತವಾಗ್ಲೂ ಮಾರ್ಕೆಟ್ ಬಿಟ್ಬಿಡಿ, ಶೇರ್ ಮಾರ್ಕೆಟ್ ಉತ್ತಮವಾದಂತ ಬಜೆಟ್ ಇಂಥ ಸಮಯದಲ್ಲಿ ಕರೋನಾ ಸಮಯದಲ್ಲಿ ಕೊಟ್ಟಿದ್ದಾರೆ ಅಂತ ಹೇಳ್ತಾ ಇದ್ದೀನಿ. ನಿಜ. ಹರೀಶ್ ಅವರೇ, ನೀವ್ ಹೇಳ್ತಾ ಇದ್ರಿ ಇಲ್ಲಿ ಷೇರು ಮಾರುಕಟ್ಟೆ ನೋಡಿ ಬಜೆಟ್ ಅನ್ನ ನಾವು ಅರ್ಥ ಮಾಡ್ತಾ ಹೋದ್ರೆ ಹೇಳಿ. ಭಾರತದಲ್ಲಿ ಎಷ್ಟು ಜನ ಶೇರ್ ಮಾರ್ಕೆಟ್ಗೆ ಹೋಗಿದ್ದಾರೆ ಹೇಳಿ, ಲೆಕ್ಕ ತೆಗೀರಿ. ನಿಜ. ನಾವು ಅದು ಬೇರೆ ಸಬ್ಜೆಕ್ಟೇ ಬೇರೆ. ಅದು ನಾನ್ ನಿಮ್ಗೆ ಹೇಳ್ತಾ ಇದ್ದೀನಿ, TV9 ಇರ್ಬೋದು, ಇನ್ನೊಂದು ಚಾನಲ್ ಇರ್ಬೋದು, ನೀವುಗಳು ಮೆಡಿಸಿನ್ ಅನ್ನ ಸಂಗ್ರಹ ಮಾಡಿದ್ರಿ, ಅಕ್ಕಿ ಬೇಳೆನ ಸಂಗ್ರಹ ಮಾಡಿದ್ರಿ. ನಾನೇ ಪ್ರಾಕ್ಟಿಕಲ್ ಆಗಿ ಮೈಸೂರು ಜಿಲ್ಲೆಯಲ್ಲಿ ಎಷ್ಟೋ ಕಡೆ ಹೋಗಿ ಆ ಪ್ಯಾಕೆಟ್ಗಳನ್ನ ನಾವು ಕೊಟ್ಬಿಟ್ಟು ಬಂದಿದೀವಿ. ಆಹಾರ ಇಲ್ಲದೆ ಮನೆ ಬೀಗ ಬಡತನ ಎಷ್ಟಿದೆ ಅಂತಕ್ಕಂಥದ್ದು ನೋಡ್ಬೇಕಲ್ವಾ ನಾವು. ನೀವ್ ಯಾಕೆ ಆ ಕೆಲಸ ಮಾಡಿದ್ರಿ? ಸರ್ಕಾರ ಮಾಡ್ಬೋದಿತ್ತಲ್ಲ ಆ ಕೆಲಸ. ಮೇಲ್ಗಡೆ ಕುತ್ಕೊಂಡು ಪೇಪರ್ ವರ್ಕ್ ಮಾಡೋದ್ ಬೇರೆ, ಬ್ಯೂರೋಕ್ರಾಟ್ ಲೆವೆಲ್ ಇಂದ ಗ್ರೌಂಡ್ ಲೆವೆಲ್ಗೆ ಹೋಗೋದ್ ಬೇರೆ. ಎಷ್ಟು ಜನ ವಿಲೇಜ್ ಅಕೌಂಟೆಂಟ್ಗಳು, ರೆವಿನ್ಯೂ ಇನ್ಸ್ಪೆಕ್ಟರ್ಗಳು, ಗ್ರಾಮಾಂತರ ಪ್ರದೇಶ ಇರ್ಬೋದು, ಬೇರೆ ಪ್ರದೇಶ ಇರ್ಬೋದು, ಹೋಗಿ ಈ ಸೇವೆಯನ್ನು ಮಾಡಿದ್ದಾರೆ. ಅಲ್ಲ, ಏನ್ ನಿರೀಕ್ಷೆ ಇಟ್ಕೊಂಡಿದ್ರಿ? ಯಾವ ರೀತಿ ಅಂತ ನಿರೀಕ್ಷೆ ಇತ್ತು? ಅದು ಬೇರೆ ಸಬ್ಜೆಕ್ಟ್. ಇವತ್ತಿನ ಬಜೆಟಿನ ಬಗ್ಗೆ ಏನ್ ಮಾಡ್ಬೇಕಿತ್ತು ಸರ್? ಲಂಡನ್ ನಲ್ಲಿ ನಮ್ಮ ಇನ್ಫೋಸಿಸ್ ನಾರಾಯಣ ಮೂರ್ತಿ ಅಳಿಯನೇ ಫೈನಾನ್ಸ್ ಮಿನಿಸ್ಟರ್. ಅಲ್ಲಿ ಪ್ರತಿಯೊಬ್ಬರಿಗೂ ಕೂಡ ಅವರ ಅಕೌಂಟ್ಗೆ ಹಣ ಕಳಿಸಿದ್ದಾರೆ ಸರ್ಕಾರದಿಂದ. ಪ್ಲಸ್ ಉದ್ಯಮಿಗಳಿಗೆ ಅವರು 10 ವರ್ಷಕ್ಕಾಗಷ್ಟು ಇಂಟ್ರೆಸ್ಟ್ ಫ್ರೀ ಲೋನ್ಗಳನ್ನು ಕೊಟ್ಟಿದ್ದಾರೆ. ನೀವಿಲ್ಲಿ GST ಹಾಕ್ತಾ ಇದ್ದೀರಾ. ಬ್ಯಾಂಕಿಗೆ 6 ತಿಂಗಳು ನೀವು NPA ಇದು ಮೊರಟೋರಿಯಂ ಕೊಟ್ರಿ. ಈಗೇನ್ ಮಾಡಿದ್ರಿ? ಆಗಸ್ಟ್ ಆದ್ಮೇಲೆ 6 ತಿಂಗಳದ್ದು ಸೇರಿಸಿ 1 ವರ್ಷದ, ಇನ್ನು ಈ 6 ತಿಂಗಳೊಳಗೆ 1 ವರ್ಷದ ದುಡ್ಡು ಕಟ್ಟಿ ಅಂತ ಹೇಳ್ತಾ ಇದ್ದೀರಾ. ಎಲ್ಲಿಂದ ಕಟ್ಟಕ್ಕಾಗುತ್ತೆ ಒಂದು EMI? ಒಬ್ಬ ಸಾಮಾನ್ಯ ಮನುಷ್ಯ ಹೌಸಿಂಗ್ ಲೋನ್ ತಗೊಂಡಿರ್ತಾನೆ, ಅವನಿಗೆ 6 ತಿಂಗಳು ಇನ್ಕಮ್ ಇಲ್ಲ. ಈ 6 ತಿಂಗಳು ಆಗಸ್ಟ್ ಆದ ತಕ್ಷಣ ನೀವು ಆಗಸ್ಟ್ ಇಂದ ಸೆಪ್ಟೆಂಬರ್ ಇಂದ ದುಡ್ಡು ಕಟ್ಟಿ ಅಂತ ಹೇಳ್ತಾ ಇದ್ದೀರಾ. ಈ ಮ್ಯಾಟ್ರ್ ಸುಪ್ರೀಂ ಕೋರ್ಟ್ ಅಲ್ಲಿದೆ. ಇದ್ರ ಬಗ್ಗೆ ಏನ್ ಮಾಡಬೇಕು ಅಂತ ಆರ್ಗ್ಯುಮೆಂಟ್ಸ್ ಆಗಿ ಇನ್ನೂ ತೀರ್ಮಾನ ಮಾಡಿಲ್ಲ. ಸರ್ಕಾರ ಕೂಡ ಇದ್ರ ಬಗ್ಗೆ ಏನೂ ಡಿಸಿಷನ್ ತಗೊಂಡಿಲ್ಲ. ಸೊ ಇದರಿಂದ ಕಾಮನ್ ಮ್ಯಾನ್ ಏನ್ ಮಾಡ್ಬೇಕು ಹೇಳಿ ಸರ್? ನಿಮ್ದೆಲ್ಲ ಬಜೆಟ್ ಸರಿ, ಎಲ್ಲ ಸರಿ. ನೀವು ಇವತ್ತಿನ ದಿನ ಈ ಒಂದು 6 ತಿಂಗಳ ಪೀರಿಯಡ್ ಬಡ್ಡಿ ಮನ್ನಾ ಮಾಡಿದೀವಿ, ನಿಮಗೆ ಈ ರೀಪೇಮೆಂಟ್ ಮಾಡೋದಕ್ಕೆ ಅವಕಾಶ ಕೊಟ್ಟಿದ್ದೀವಿ. NPAನ ಯಾವ ರೀತಿ ಕ್ಲಾಸಿಫೈ ಮಾಡಬೇಕು ಅಂತಕ್ಕಂಥದ್ದು ಏನೂ ಮಾಡಿಲ್ಲ. ಹಣ ಎಲ್ಲರೂ ಭಾರತ ದೇಶದಲ್ಲಿ ಸಾಲ ತಗೊಂಡಿದ್ದಾರೆ. ಸಾಲ ತೀರ್ಸೋದು ಹೆಂಗೆ? ಅದ್ರ ಬಗ್ಗೆ ನೀವು ಬಜೆಟ್ ಅಲ್ಲಿ ಒಂದು ಡಿಕ್ಲೇರ್ ಮಾಡ್ಬೋದಿತ್ತಲ್ಲ. ನಿಜ. ಟ್ಯಾಕ್ಸ್ ಕಟ್ಟಬೇಕಾದಂತ ಸಂದರ್ಭದಲ್ಲಿ GST ಯಾವಾಗ ಕಟ್ಟಬೇಕು? ಪ್ರತಿ ತಿಂಗಳು. ಈಗ 1,20,000 ಕೋಟಿ ನಿಮ್ಗೆ GST ಬಂತಲ್ಲ, ಯಾರ ದುಡ್ಡದು? ಕಾಮನ್ ಮ್ಯಾನ್ ದುಡ್ಡು. ನಿಜ. ಒಂದು ಹೋಟ್ಲಲ್ಲಿ ಹೋಗಿ ಇಡ್ಲಿ ತಿಂದ್ರೆ 5% ಟ್ಯಾಕ್ಸ್ ಇದೆ, ಒಂದು ಬಟ್ಟೆ ತಗೊಂಡ್ರೆ ಟ್ಯಾಕ್ಸ್ ಇದೆ. ಎಲ್ಲದಕ್ಕೂ ಟ್ಯಾಕ್ಸ್ ಕಟ್ತಾ ಇರೋನು ಕಾಮನ್ ಮ್ಯಾನು. ಶ್ರೀಮಂತರು ಯಾರೂ ಕಟ್ತಾ ಇಲ್ಲ.
ಆ GST ದುಡ್ಡನ್ನೇ ನಿಮಗೆ ನಾವು ಈ ಬಿಸ್ನೆಸ್ ಮ್ಯಾನ್ ಯಾರಿದ್ದಾರೆ ಕಲೆಕ್ಟೆಡ್ ಅಂಡ್ ಪೇಯ್ಡ್ ಟು ದಿ ಗವರ್ಮೆಂಟ್, ಕಲೆಕ್ಟ್ ಮಾಡಿ ಸರ್ಕಾರಕ್ಕೆ ಕಟ್ಟಿದ್ದಾರೆ. ಸೊ ಪ್ರತಿಯೊಂದಕ್ಕೂ ಟ್ಯಾಕ್ಸ್ ಕಟ್ಟೋನು ಕಾಮನ್ ಮ್ಯಾನು, ಪ್ರತಿಯೊಂದಕ್ಕೂ ಸಫರ್ ಪಡ್ತಕ್ಕಂಥದ್ದು ಕಾಮನ್ ಮ್ಯಾನು. ನೀವು ಈ ಏನು ಬಜೆಟ್ ಮಾಡಿದಿರಾ ಇದು ಇಂಟರ್ನ್ಯಾಷನಲಿ ಇಟ್ ಇಸ್ ವೆರಿ ಗುಡ್ ಬಜೆಟು, ಮತ್ತೆ ಇದಕ್ಕಾದಂಥ ಸಾಧಕ ಬಾಧಕಗಳು ಅದೆಲ್ಲ ಚರ್ಚೆ ಮಾಡ್ತಾ ಹೋದ್ರೆ ಬೇಕಾದಷ್ಟಿದೆ. ಕರೆಂಟ್ ಸಿಚುವೇಶನ್ ಇವತ್ತಿನ ಪ್ರಾಬ್ಲಮ್ಗೆ ನಿಮ್ದು ಏನು ಸೊಲ್ಯೂಷನ್ ಇದೆ ಅದನ್ನ ನೀವು ಹೇಳ್ಬಿಟ್ರೆ ಅಲ್ಲಿಗೆ ಸಾಕು. ನೀವು ಇವತ್ತು ಸಮಸ್ಯೆ ಹೊಟ್ಟೆಗಿಲ್ದೇ ಇದ್ರೆ ನಾನು ಜುಟ್ಟಿಗೆ ಮಲ್ಲಿಗೆ ಹೂವು ಅಂತ ಕನ್ನಡದಲ್ಲಿ ಗಾದೆ ಇದೆ, ಯಾರಿಗೆ ಸರ್ ಬೇಕದು? ಸೊ ಇದನ್ನ ಅರ್ಥ ಮಾಡಿಕೊಂಡು ಕಾಮನ್ ಮ್ಯಾನನ್ನು ನೀವು ಯಾವತ್ತು ಈ ದೇಶದಲ್ಲಿ ಪೋಷಣೆ ಮಾಡ್ತೀರಾ ಅವಾಗಲೇ ಎಲ್ಲ ಉದ್ಯಮನೂ ಬೆಳೀತದೆ. ಎಲ್ಲರೂ ಇಲ್ಲಿಗೆ ಯಾಕೆ ಬರ್ತಾವ್ರೆ? ಮಾರ್ಕೆಟ್ ಚೆನ್ನಾಗಿದೆ ಇಲ್ಲಿ, ಯಾಕೆಂದ್ರೆ ಪರ್ಚೇಸ್ ಪವರ್ ಅಂದರೆ 130 ಕೋಟಿ ಜನ ಇದ್ದಾರೆ, ಚೈನಾ ಬಿಟ್ರೆ ನಾವೇ ಹೈಯೆಸ್ಟು. ಸೊ ಇಲ್ಲಿ ಪರ್ಚೇಸ್ ಮಾಡ್ತಾರೆ ಅಂತೇಳಿ ಇಂಡಸ್ಟ್ರಿಗಳು ಬರ್ತಾ ಇದೆ. ಇಲ್ಲಿ ನಮ್ಮ ಲೇಬರ್ಗಳು ಹೋಗಿ ದುಡಿತಾ ಇಲ್ವಾ? ಫ್ರೀಯಾಗಿ ಏನಾರು ಬಂದು ಹೊರಗಡೆ ದೇಶದವ್ರು ಇಲ್ಲಿ ಮಾಡ್ತಾವ್ರ? ಲೇಬರ್ ಸಿಗ್ತಾ ಇದೆ, ಚೀಪ್ ಲೇಬರ್ ಸರ್ ನಾವು ನಮ್ಮ ದೇಶದಲ್ಲಿ. ಪ್ರಪಂಚದ ಯಾವ ದೇಶಕ್ಕೆ ಹೋಲಿಸ್ಕೊಂಡ್ರು ಕೂಡ ನಮ್ಮಲ್ಲಿ ಚೀಪ್ ಲೇಬರ್ ಇದೆ. ಅಗ್ರಿಕಲ್ಚರ್ ಫೀಲ್ಡಲ್ಲಿ ಬೆಳಿಗ್ಗೆಯಿಂದ ಸಾಯಂಕಾಲ ಕೆಲಸ ಮಾಡ್ತಾನಲ್ಲ, ಆ ಕಷ್ಟ ಅವನಿಗೆ ಗೊತ್ತು. ಈ ಮಾರ್ಕೆಟ್ಗೆ ಹೋಗಿ ಸೇಲ್ ಮಾಡಿದ್ರೆ ಪ್ರಾಡಕ್ಟ್ಗೆ ದುಡ್ಡು ಬರೋದಿಲ್ಲ. ಇಂಥ ಸಂಕಷ್ಟ ಪರಿಸ್ಥಿತಿಯಲ್ಲಿ ಇರುವಾಗ ನೀವು ಅದಕ್ಕೆ ಪೂರಕವಾಗಿ ಏನ್ ಮಾಡಬೇಕು? ಅಗ್ರಿಕಲ್ಚರ್ ನಿಜ ಒಳ್ಳೆ ಮಾತನಾಡಿದ್ರಿ ಹರೀಶ್ ಅವರೇ. ತುಂಬಾ ಒಳ್ಳೆ ಪಾಯಿಂಟ್ಸ್ ಗಳನ್ನ ಎತ್ತಿದ್ದೀರಿ. ಯಾಕೆ ಅಂತ ಹೇಳಿದ್ರೆ ನಿಮಗಿದ್ದಂತ ನಿರೀಕ್ಷೆಯನ್ನ ಗಮನಿಸ್ತಾ ಹೋದಂತ ಸಂದರ್ಭದಲ್ಲಿ ಡ್ಯಾಮ್ ಕಟ್ಟಿದ್ದೀರಾ ನೀವು. ನಿಜ ಥ್ಯಾಂಕ್ ಯು ಹರೀಶ್ ಅವರೇ. ಇಷ್ಟೊತ್ತು ಟಿವಿ9 ಜೊತೆ ಜಾಯ್ನ್ ಆದ್ರಿ, ಸಾಕಷ್ಟು ಅಭಿಪ್ರಾಯವನ್ನು ಹಂಚಿಕೊಂಡ್ರಿ. ರುದ್ರಮೂರ್ತಿ ಅವರೇ, ಕೊನೆಯದಾಗಿ ಇವತ್ತಿನ ಬಜೆಟ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇಲ್ಲಿ ಕಾಮನ್ ಮ್ಯಾನ್ಗೆ ಸಿಕ್ಕಂತ ಬೆನಿಫಿಟ್ ಏನು ಅನ್ನೋದನ್ನ ಹೊರತುಪಡಿಸಿ ಮಾತನಾಡೋದಾದ್ರೆ, ಅಥವಾ ಡೈರೆಕ್ಟ್ ಆಗಿ ಸಾಮಾನ್ಯ ಜನರಿಗೆ ಸಿಕ್ಕಂತ ಅನುಕೂಲಗಳು ಯಾವುದು ಅಂತೇಳಿ ಹುಡುಕಿ ಹೇಳೋದಕ್ಕೂ ಕೂಡ ಸಾಧ್ಯ ಆಗೋದಿಲ್ಲ ಸದ್ಯದ ಮಟ್ಟಿಗೆ. ಆದರೆ ಒಟ್ಟಾರೆಯಾಗಿ ಇವತ್ತಿನ ಬಜೆಟ್ ಬಗ್ಗೆ ಒಂದು 2 ಲೈನಲ್ಲಿ ಎಕ್ಸ್ಪ್ಲೈನ್ ಮಾಡೋದಾದ್ರೆ ಯಾವ ರೀತಿಯಾದಂಥ ಬಜೆಟ್ ಇದು? ಆನಂದ್ ಅವರ ಸಾಮಾನ್ಯ ಜನಕ್ಕೆ ಈ ಬಜೆಟ್ ಅಲ್ಲಿ ತುಂಬಾ ಇದೆ, ಅವ್ರಿಗೆ ಏನ್ ಗೊತ್ತಿಲ್ಲ, ನಾನು ಹೇಳ್ಕೊಡ್ತೀನಿ. ಉಜ್ವಲ ಸ್ಕೀಮ್ ಅಲ್ಲಿ 1 ಕೋಟಿ ಅಧಿಕ ಜನಕ್ಕೆ ಇವತ್ತು ಆ ಸ್ಕೀಮ್ ಅಲ್ಲಿ ಕವರೇಜ್ ಕೊಡ್ತಾ ಇದ್ದಾರೆ. 100 ಹೊಸ ಡಿಸ್ಟ್ರಿಕ್ಟ್ಸ್ ಗಳಿಗೆ ಆಡ್ ಮಾಡಿದ್ದಾರೆ. ಅಗ್ರಿಕಲ್ಚರ್ ನಂಬ್ಕೊಂಡು ನಮ್ಮ ದೇಶದ ಪಾಪ್ಯುಲೇಷನ್ ಇವತ್ತು ಹತ್ತತ್ರ 50 to 60% ಇದೆ. ಕೇವಲ ಅಗ್ರಿಕಲ್ಚರಲ್ ಕ್ರೆಡಿಟ್ ಗೆ 16.5 ಲಕ್ಷ ಕೋಟಿ ರೂಪಾಯಿ ಕೊಡ್ತಾ ಇದ್ದಾರೆ. ಕೃಷಿ ಸಸ್ಯಿಂದ ಏನ್ ಕಲೆಕ್ಷನ್ ಆಗ್ತಾ ಇದೆ ಅದನ್ನ ಅಗ್ರಿಕಲ್ಚರ್ ಡೆವಲಪ್ಮೆಂಟ್ ಗೆ ಉಪಯೋಗಿಸ್ತಾ ಇದ್ದಾರೆ. ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಆಗಿರ್ಬೋದು, ನಮ್ಮ ದೇಶದ ಡಿಫೆನ್ಸ್, ನಮ್ಮ ದೇಶದ ಹೆಲ್ತ್ ಸ್ಪೆಂಡಿಂಗ್ ಆಗಿರ್ಬೋದು, ಇವೆಲ್ಲವನ್ನು ಕೂಡ ನೋಡೋದಾದ್ರೆ ಈ ಕರೋನಾ ಸಮಯದಲ್ಲಿ ಹೊಸ ತೆರಿಗೆಗಳನ್ನ ಹಾಕದೇನೆ ಟ್ಯಾಕ್ಸ್ ಲೀಕೇಜ್ ಅನ್ನ ಸ್ಟಾಪ್ ಮಾಡ್ತಾ, ಮೋರ್ ಪೀಪಲ್ ಅನ್ನ ಟ್ಯಾಕ್ಸ್ ಬ್ರಾಕೆಟ್ ಒಳಗಡೆ ತಗೊಂಡ್ ಬರ್ತಾ ಸಂಪೂರ್ಣವಾದಂತಹ ಗ್ರೋತ್ ಅನ್ನ ಕಂಟಿನ್ಯೂ ಮಾಡ್ತಾ ಇದೆ ಭಾರತ ದೇಶದ ಬಜೆಟ್ ಅಂತ ಹೇಳ್ತಾ ಇದ್ದೀನಿ. ಹಾಗೂ ನರೇಂದ್ರ ಮೋದಿ ಮತ್ತೆ ಇಂಥ ಸಮಯದಲ್ಲಿ ಕೊಟ್ಟಿರುವಂತಹ ಬಜೆಟ್ ಅಲ್ಲಿ ಹೆಲ್ತ್ ಫೋಕಸ್ ಜಾಸ್ತಿ ಇದೆ, ಅಗ್ರಿಕಲ್ಚರ್ ಫೋಕಸ್ ಜಾಸ್ತಿ ಇದೆ, ಎಕನಾಮಿಕ್ ಡೆವಲಪ್ಮೆಂಟ್ ಕಡೆ ಫೋಕಸ್ ಜಾಸ್ತಿ ಇದೆ. ಹಾಗೂ ಈ ಸಂಪೂರ್ಣ ಬಜೆಟ್ ಅನ್ನ ನಾನ್ ನೋಡೋದಾದ್ರೆ ಈ ಕರೋನಾ ಸಮಯದಲ್ಲಿ ಕೊಟ್ಟಿರುವ ಬಜೆಟ್ ಇದು ತುಂಬಾ ಒಳ್ಳೆ ಬಜೆಟ್ ಅಂತ ಹೇಳ್ತಾ ಇದ್ದೀನಿ. ಹೊಸ ಟ್ಯಾಕ್ಸಸ್ ಆಗದೆ ಇರೋದೇ ಗ್ರೇಟ್ ಅಚೀವ್ಮೆಂಟ್ ಅಂತ ಹೇಳ್ತಾ ಇದ್ದೀನಿ. ಹಾಗೂ ಇನ್ಕಮ್ ಟ್ಯಾಕ್ಸ್ ಅಲ್ಲಿ ಸೀನಿಯರ್ ಸಿಟಿಸನ್ಸ್ ಕೊಟ್ಟಿರುವಂತಹ ಏನ್ ಬೆನಿಫಿಟ್ ಇದೆ, ಅವ್ರು ITR ನೇ ಫೈಲ್ ಮಾಡೋದು ಬೇಡ ಅಂತ ಏನ್ ಹೇಳಿದ್ದಾರೆ. ಹಾಗೂ 6 lakh ಇದ್ದಂತ ರಿಅಸೆಸ್ಮೆಂಟ್ ಅನ್ನ 6 years ಇರೋದನ್ನ 3 years ಮಾಡಿದ್ರು. ಆಮೇಲೆ ಟರ್ನ್ ಓವರ್ ಏನಿದೆ ಅದು 5 crore ಇರೋದನ್ನ ಟ್ಯಾಕ್ಸ್ ಆಡಿಟ್ ಗೆ 10 crore ಮಾಡಿದ್ರು. ಇದೆಲ್ಲವೂ ಕೂಡ ಸಾಮಾನ್ಯ ಜನರ ಬೆನಿಫಿಟ್ ಬಜೆಟ್ ಅಂತ ಖಂಡಿತ ಹೇಳ್ತೀನಿ. ಇಂಥ ಟೈಮ್ ಅಲ್ಲಿ ಕೊಟ್ಟಿರೋ ಬಜೆಟ್ ತುಂಬಾ ಒಳ್ಳೆ ಬಜೆಟ್ ಅಂತಾನು ಕೂಡ ತಿಳಿಸ್ಕೊಡ್ತೀನಿ. ಥ್ಯಾಂಕ್ ಯು ರುದ್ರಮೂರ್ತಿ ಅವರೇ. ಇಷ್ಟೊತ್ತು ಟಿವಿ9 ಡಿಜಿಟಲ್ ಜೊತೆ ಜಾಯ್ನ್ ಆದ್ರಿ, ನಿಮ್ದಂತ ಅಭಿಪ್ರಾಯವನ್ನ ಹಂಚಿಕೊಂಡ್ರಿ. ಇಲ್ಲಿ 3 ಜನ ಅತಿಥಿಗಳು ಮಾತನಾಡಿದಂತ ಮಾತನ್ನ ಗಮನಿಸ್ತಾ ಹೋದ್ರೆ 3 ಜನರಲ್ಲಿ 2 ಬಜೆಟ್ಗೆ ಒಳ್ಳೆ ಮಾರ್ಕ್ಸ್ ಕೊಡ್ತಾ ಇದ್ದಾರೆ, ಜೊತೆಗೆ ಅತ್ಯದ್ಭುತವಾದಂತ ಬಜೆಟ್ ಅನ್ನುವಂತ ನಿಟ್ಟಿನಲ್ಲಿ ಅದನ್ನ ವ್ಯಾಖ್ಯಾನಿಸ್ತಾ ಇದ್ದಾರೆ. ಯಾಕೆ ಅದ್ಭುತ ಬಜೆಟ್ ಅನ್ನುವಂತ ನಿಟ್ಟಿನಲ್ಲಿ ರುದ್ರಮೂರ್ತಿ ಅವರು 1-2 ವಿಚಾರವನ್ನ ಹೇಳ್ತಾ ಇದ್ರು. ಹೊಸದಾಗಿ ಯಾವುದೇ ರೀತಿಯಾದಂತ ತೆರಿಗೆಯನ್ನ ವಿಧಿಸದೆ ಇಡೀ ಒಟ್ಟಾರೆಯಾಗಿ ಇರುವಂತ ಆರ್ಥಿಕ ಸೋರಿಕೆಯನ್ನ, ಇಲ್ಲಿ ಆದಾಯ ಸೋರಿಕೆ ಎನ್ನುವಂಥದ್ದಿತ್ತಲ್ಲ ಆದಾಯ ತೆರಿಗೆನಲ್ಲಿ, ಅದನ್ನ ನಾವು ಕಡಿಮೆ ಮಾಡಿ ಇರುವಂಥ ಆದಾಯವನ್ನ ಕ್ರೋಢೀಕರಿಸಿ ನಾವು ಖರ್ಚು ಮಾಡೋದಕ್ಕೆ ರೆಡಿ ಇದೀವಿ ಅನ್ನುವಂಥ ಮಾತನ್ನ ಸರ್ಕಾರ ಇಲ್ಲಿ ತೋರಿಸ್ತಾ ಇದೆ. ಅದರ ಜೊತೆಗೆ ಕೊರೋನಾದಂಥ ಸಂಕಷ್ಟ ಕಾಲದಲ್ಲೂ ಕೂಡ ನಮ್ಮ ವೆಚ್ಚ ಯಾವ ಕಡೆಗಿದೆ ಅಂತ ಹೇಳಿದ್ರೆ ಜನರ ಆರೋಗ್ಯ ಮಟ್ಟವನ್ನು ಸುಧಾರಿಸುವಂಥ ನಿಟ್ಟಿನಲ್ಲಿ, ಕೃಷಿ ಕ್ಷೇತ್ರವನ್ನು ಮತ್ತಷ್ಟು ಉತ್ತೇಜಿಸುವಂಥ ನಿಟ್ಟಿನಲ್ಲಿ, ಕೋಟ್ಯಾಂತರ ನೌಕರಿಗಳನ್ನು ಸೃಷ್ಟಿ ಮಾಡುವಂಥ ಕೈಗಾರಿಕಾ ವಲಯವನ್ನು ಉತ್ತೇಜಿಸುವಂಥ ನಿಟ್ಟಿನಲ್ಲಿ ನಮ್ಮ ಫೋಕಸ್ ಇದೆ. ಅದರ ಜೊತೆಗೆ ಶೈಕ್ಷಣಿಕ ವಲಯಕ್ಕೆ ಬೇಕಾಗುವಂಥ ಏಕಲವ್ಯ ಶಾಲೆಗಳ
ಶಾಲೆಗಳಾಗಿರ್ಬೋದು ಅಥವಾ ವಸತಿ ಶಾಲೆಗಳಾಗಿರ್ಬೋದು ಅಥವಾ SC/ST ಸ್ಟೂಡೆಂಟ್ಗಳಿಗೆ 10ನೇ ತರಗತಿಯ ನಂತರದಲ್ಲಿ 35,000 ಕೋಟಿ ರೂಪಾಯಿಯನ್ನ ಕೇವಲ ಸ್ಕಾಲರ್ಶಿಪ್ಗೋಸ್ಕರ ಎತ್ತಿಟ್ಟಂತಹ ವಿಚಾರ ಆಗಿರ್ಬೋದು ಅಥವಾ ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ಗೆ ಬೇಕಾಗುವಂಥ ಸಂಶೋಧನಾ ವಲಯಕ್ಕೆ ಬೇಕಾಗುವಂಥ ಹಣಕಾಸಿನ ನೆರವನ್ನ ಕೊಡೋ ಮೂಲಕ ಒಟ್ಟಾರೆಯಾಗಿ ಭಾರತದ ಅಭಿವೃದ್ಧಿಗೋಸ್ಕರ ಇಲ್ಲಿ ಬಜೆಟ್ ಅನ್ನ ಮಂಡಿಸಿದ್ದೀವಿ ಎನ್ನುವಂತ ಮಾತನ್ನ ನಿರ್ಮಲಾ ಸೀತಾರಾಮನ್ ಹೇಳ್ತಾ ಇದ್ರು. ಅದನ್ನ ಬಹುತೇಕ ಆರ್ಥಿಕ ತಜ್ಞರು ಹಾಗೇನೆ ಬಹುತೇಕ ಉದ್ಯಮ ವಲಯ ಕೂಡ ಸ್ವಾಗತಿಸ್ತಾ ಇದೆ. ಇದನ್ನ ಗಮನಿಸ್ತಾ ಹೋದ್ರೆ ಕೆಲವೊಂದಷ್ಟು ಕಡೆಯಲ್ಲಿ ಎದ್ದಿರುವಂತಹ ಪ್ರಶ್ನೆ ನಿಜವಾಗ್ಲೂ ಕೂಡ ಖಂಡಿತವಾಗಿಯೂ ಸತ್ಯ ಇದೆ. ಸಾಮಾನ್ಯ ಜನರಿಗೆ ತತ್ಕ್ಷಣಕ್ಕೆ ಬಜೆಟ್ ನಿಂದ